ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ವಿಶ್ಲೇಷಣೆಯನ್ನ ಪ್ರಾರಂಭಿಸುವುದಕ್ಕಿಂತ ಮೊದಲು ಕೆಲವರು ಪ್ರತಿದಿನ ಒಂದೇ ಸಮಯಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ರಿ. ಹಾಗಾಗಿ ಇವತ್ತಿನಿಂದ ಹಿಂದೂ ಅನಾಲಿಸಿಸ್ ವಿಡಿಯೋವನ್ನ ಪ್ರತಿದಿನ ಸಂಜೆ 7 ಗಂಟೆಗೆ ಅಪ್ಲೋಡ್ ಮಾಡ್ತೇವೆ. ಹಾಗಾಗಿ ನಿಮಗೂ ಸಹ ನಿಮ್ಮ ಸಮಯವನ್ನು ಹೇಗೆ ಹೊಂದಿಸ್ಕೊಳ್ಬೇಕು ಅನ್ನೋದು ಹೆಚ್ಚು ತಿಳಿಯುತ್ತೆ. ಈ ಪ್ರತಿದಿನ 7 ಗಂಟೆಗೆ ಇದನ್ನ ನೋಡೋದನ್ನ ಮರಿಬೇಡಿ. ಇದರ ನೋಟ್ಸ್ ಅನ್ನ ಮೊದಲೇ ನಾವು ಪಾಂಚಜನ್ಯ ಐಎಎಸ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರುತ್ತೇವೆ, ಅಥವಾ ಆಮೇಲೆ ಆದ್ರೂ ಅಪ್ಲೋಡ್ ಮಾಡ್ತೇವೆ. ವಿಡಿಯೋ ನೋಡಿದ ನಂತರ ನೀವು ಇದಕ್ಕೆ ನೋಟ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದರ ಬದಲು ಈ ಪಾಂಚಜನ್ಯ ಐಎಎಸ್ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಅಲ್ಲಿ ನೀವು ನೋಟ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಬಹುದು, ಮತ್ತೆ ಬೇಕಾದಾಗ ಅದನ್ನ ರಿವೈಸ್ ಮಾಡಬಹುದು. ಪ್ರತಿದಿನ ವಿಡಿಯೋದ ನೋಟ್ಸ್ ಮಾಡ್ತಾ ಇದ್ರೆ ತುಂಬಾ ದೊಡ್ಡ ನೋಟ್ಸ್ ಕಂಪೇರ್ ಆಗ್ಬಿಡುತ್ತೆ, ಆಮೇಲೆ ನಿಮಗೆ ರಿವಿಷನ್ ಮಾಡೋಕೆ ಕಷ್ಟ ಆಗುತ್ತೆ. ಹಾಗಾಗಿ ಇವತ್ತಿನ ಎಲ್ಲ ವಿಷಯಗಳನ್ನ ಪ್ರಾರಂಭಿಸೋಣ. ಮೊದಲನೇದು, ವೈ ವಿ ನೀಡ್ ಬೆಟರ್ ಆಕ್ಸೆಸಿಬಿಲಿಟಿ ರೂಲ್ಸ್ ಅಂತ. ಇದು GS3 GS2 ಇಶ್ಯೂಸ್ ರಿಲೇಟೆಡ್ ಟು ಪಾಲಿಸೀಸ್ ವೀಕರ್ ಸೆಕ್ಷನ್. ಇನ್ನು ವೈ ಸೆಕ್ಷನ್ 152 ಆಫ್ BNS ಶುಡ್ ನಾಟ್ ರಿಪ್ಲೇಸ್ ಸೆಡಿಷನ್ ಲಾಸ್. ಇದು GS2 GS3 ಪಾಲಿಸಿ ಇಶ್ಯೂಸ್ ರಿಲೇಟೆಡ್ ಟು ಪಾಲಿಸೀಸ್ ಅಂಡ್ ಲಾಸ್. ಪೊಲಿಟಿಗೆ ಸಂಬಂಧಪಟ್ಟಂತ ವಿಷಯ ಮತ್ತು GS3ಗೆ ಸಂಬಂಧಪಟ್ಟಂತ ವಿಷಯ. ಮುಂದಿನದು ಪ್ರಿಲಿಮ್ಸ್ಗಾಗಿ ಮಿಯಾವಾಕಿ ಟೆಕ್ನಿಕ್ ಅಂದ್ರೆ ಏನು, ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್, ಆಂಜಿ ಕಾರ್ಡ್ ಬ್ರಿಡ್ಜ್, ನ್ಯಾಷನಲ್ ಆಂಥಮ್, ಈ ಎಲ್ಲಾ ವಿಷಯಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ವೈ ವಿ ನೀಡ್ ಬೆಟರ್ ಆಕ್ಸೆಸಿಬಿಲಿಟಿ ರೂಲ್ಸ್. ಈಗ ವಿಷಯ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಒಂದು ಹೊಸ ರೂಲಿಂಗ್ ನಿಯಮವನ್ನು ಹೊರಡಿಸಿದೆ. ಸುಪ್ರೀಂ ಕೋರ್ಟ್ ಡಿಸೈಡೆಡ್ ದಟ್ ಒನ್ ರೂಲ್ 15 ಇನ್ ದಿ ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸೇಬಿಲಿಟಿ ರೂಲ್ಸ್. ಈ ಒಂದು ವಿಶೇಷ ಚೇತನರು ಅಂತ ಕಳಿಸ್ತೀವಲ್ವ ನಾವು, ಪರ್ಸನ್ ವಿತ್ ಡಿಸೇಬಿಲಿಟೀಸ್, ಅವರಿಗೆ ಸಂಬಂಧಪಟ್ಟ ಹಾಗೆ ಇರುವ ರೂಲ್ಗಳಲ್ಲಿ ಒಂದು ರೂಲ್ ಏನಿದೆ, ಇಟ್ ವಾಸ್ ನಾಟ್ ಸ್ಟ್ರಾಂಗ್ ಇನಫ್. ಸ್ಟ್ರಾಂಗ್ ಆದ ರೂಲ್ ಇಲ್ಲ ಅದರಲ್ಲಿ, ಬಿಕಾಸ್ ಇಟ್ ವಾಸ್ ಆಪ್ಷನಲ್. ದ ಲಾ ಸೇಸ್ ದ ಗವರ್ಮೆಂಟ್ ಮಸ್ಟ್ ಟೇಕ್ ಆಕ್ಷನ್, ನಾಟ್ ಜಸ್ಟ್ ಲೀವ್ ಇಟ್ ಅಪ್ ಟು ಚಾಯ್ಸ್. ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ, ಕೆಲವೊಂದು ರೂಲ್ಗಳನ್ನ ಕಡ್ಡಾಯ ಅಂತ ಜಾರಿಗೊಳಿಸಿಲ್ಲ. ಈಗ ಸುಪ್ರೀಂ ಕೋರ್ಟ್ ಈ ವಿಶೇಷ ಚೇತನರಿಗಾಗಿ ನೀವು ಕಡ್ಡಾಯವಾಗಿ ಕೆಲವೊಂದು ರೂಲ್ಗಳನ್ನ ತರಬೇಕು, ಹಾಗಾದಾಗ ಮಾತ್ರ ಅವರಿಗೆ ಸಹಾಯ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಆಸ್ ಎ ರಿಸಲ್ಟ್, ಗೈಡ್ಲೈನ್ಸ್ ಬೇಸ್ಡ್ ಆನ್ ದಟ್ ರೂಲ್ ಆರ್ ನೋ ಲಾಂಗರ್ ವ್ಯಾಲಿಡ್. ಹೀಗಾಗಿ ಮೊದಲೇ ಇತ್ತಲ್ವ ರೂಲ್, ಅದರಲ್ಲಿರುವ ಕೆಲವೊಂದು ಗೈಡ್ಲೈನ್ಗಳು ಇನ್ನೂ ವ್ಯಾಲಿಡ್ ಆಗಿರೋದಿಲ್ಲ. ದ ಗವರ್ಮೆಂಟ್ ಹ್ಯಾಸ್ 3 months ಟು ಮೇಕ್ ನ್ಯೂ, ಕ್ಲಿಯರ್ ಅಂಡ್ ಮ್ಯಾಂಡೇಟರಿ ರೂಲ್ಸ್ ಫಾರ್ ಆಕ್ಸೆಸಿಬಿಲಿಟಿ. ವಿಶೇಷ ಚೇತನರಿಗೆ ಬೇರೆ ಬೇರೆ ವ್ಯವಸ್ಥೆಗಳ ಸೌಲಭ್ಯಗಳನ್ನ ಕಲ್ಪಿಸಲಿಕ್ಕೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ 3 ತಿಂಗಳ ಕಾಲಾವಕಾಶ ಕೊಟ್ಟಿದೆ. ಆ ಒಂದು ಅವಧಿಯಲ್ಲಿ ಸರ್ಕಾರ ಹೊಸದಾದ ಇನ್ನೂ ಸಮರ್ಪಕವಾದ ರೂಲ್ಗಳನ್ನ ತರಬೇಕು. ಅದು ಎಲ್ಲಾ ಕಡೆಯಲ್ಲೂ ಮ್ಯಾಂಡೇಟರಿಯಾಗಿ, ಕಡ್ಡಾಯವಾಗಿ ಜಾರಿಯಾಗಬೇಕು. ಬೆಟರ್ ಅಪ್ರೋಚ್ ಟು ಆಕ್ಸೆಸಿಬಿಲಿಟಿ. ರೈಟ್ ನೌ ದ ರೂಲ್ಸ್ ಫಾರ್ ಆಕ್ಸೆಸಿಬಿಲಿಟಿ ಆರ್ ಆಲ್ ಓವರ್ ದ ಪ್ಲೇಸ್ ಅಂಡ್ ಇನ್ಕನ್ಸಿಸ್ಟೆಂಟ್. ಎಲ್ಲಾ ಕಡೆ ಇದೆಯಲ್ಲ, ಪ್ರತಿ ಪ್ರದೇಶಗಳಿಗೆ ಸಂಬಂಧಿಸಿದ ಹಾಗೆ ಈ ವಿಶೇಷ ಚೇತನರಿಗೆ ಇರುವಂತಹ ರೂಲ್ಗಳು ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ, ಅದೆಲ್ಲ ಇನ್ಕನ್ಸಿಸ್ಟೆಂಟ್ ಆಗಿದೆ. ವಿ ನೀಡ್ ಒನ್ ಕ್ಲಿಯರ್ ಅಪ್ರೋಚ್ ದಟ್ ವರ್ಕ್ಸ್ ಫಾರ್ ಎವ್ರಿ ಒನ್, ನೋ ಮ್ಯಾಟರ್ ದರ್ ಏಜ್, ಜೆಂಡರ್ ಆರ್ ಡಿಸೇಬಿಲಿಟಿ. ಬೇರೆ ಬೇರೆ ಎಲ್ಲಾ ವಿಧದ ಡಿಸೇಬಲ್ ಪರ್ಸನ್ಗಳಿಗೆ ಅಪ್ಲೈ ಆಗುವಂತಹ ಏಕರೂಪದ ಒಂದು ಕಾನೂನನ್ನು ತರಬೇಕು. ಅದು ಏಜ್ ಅಂದ್ರೆ ಅವರ ವಯಸ್ಸು, ಮತ್ತೆ ಅವರ ಲಿಂಗ, ಮತ್ತೆ ಡಿಸೇಬಿಲಿಟಿ, ಯಾವುದೇ ಒಂದು ವಿಕಲತೆ ಅವರಲ್ಲಿ ಇರಲಿ, ಅದು ಯಾವುದಕ್ಕೂ ಭೇದ ಮಾಡಿದ ಹಾಗೆ ಎಲ್ಲರಿಗೂ ಸಮರ್ಪಕವಾಗುವಂತಹ ಒಂದು ರೂಲ್ ಅನ್ನ ತರಬೇಕು. ಈಗ ಆಕ್ಸೆಸಿಬಿಲಿಟಿ ವರ್ಸಸ್ ರೀಸನಬಲ್ ಅಕಾಮಡೇಷನ್, ಇದೆರಡರ ನಡುವೆ ಇರುವ ಡಿಫರೆನ್ಸ್ ಏನು? ಆಕ್ಸೆಸಿಬಿಲಿಟಿ ಇಸ್ ಅಬೌಟ್ ಮೇಕಿಂಗ್ ಥಿಂಗ್ಸ್ ಅವೈಲೇಬಲ್ ಫಾರ್ ಎವ್ರಿ ಒನ್. ಈಗ ಒಂದು ಲೈಕ್ ರ್ಯಾಂಪ್ಸ್ ಫಾರ್ ವೀಲ್ ಚೇರ್ಸ್ ಆರ್ ವೆಬ್ಸೈಟ್ಸ್ ದಟ್ ಎವ್ರಿ ಒನ್ ಕ್ಯಾನ್ ಯೂಸ್. ಈಗ ಎಲ್ಲರೂ, ನಾವು ಈಗ ಒಂದು ಆಫೀಸಿಗೆ ಅಥವಾ ಕಾಲೇಜಿಗೆ ಹೋಗ್ಬೇಕಾದ್ರೆ ಮೆಟ್ಟಿಲುಗಳಿರುತ್ತೆ ನಮಗೆ ಹೋಗ್ಲಿಕ್ಕೆ. ಅದೇ ರೀತಿ ವಿಶೇಷ ಚೇತನರಿಗೆ ಏನಿರುತ್ತೆ, ಕೆಲವೊಂದು ರ್ಯಾಂಪ್ಗಳಿರುತ್ತೆ, ಅಲ್ಲಿ ಮೆಟ್ಟಿಲುಗಳಿರಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಆ ಒಂದು ವ್ಯವಸ್ಥೆನ ಕಲ್ಪಿಸಿಕೊಡ್ಬೇಕು. ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆನ ಕಲ್ಪಿಸಿಕೊಡೋದಕ್ಕೆ ಆಕ್ಸೆಸಿಬಿಲಿಟಿ ಅಂತ ಕರೀತಾರೆ. ಇನ್ನು ರೀಸನೇಬಲ್ ಅಕಾಮಡೇಷನ್ ಅಂತಂದ್ರೆ, ಇಟ್ಸ್ ಆಲ್ ಅಬೌಟ್ ಮೇಕಿಂಗ್ ಸ್ಪೆಷಲ್ ಚೇಂಜಸ್ ಫಾರ್ ಪರ್ಸನ್ ಸ್ಪೆಸಿಫಿಕ್ ನೀಡ್ಸ್. ಇದನ್ನ ನಾವು ಎಲ್ಲರಿಗೂ ಉಪಯೋಗವಾಗುವ ತರ ಏನಾದ್ರು ನಿರ್ಮಾಣ ಮಾಡೋದು ಯಾವುದು? ಆಕ್ಸೆಸಿಬಿಲಿಟಿ. ಇನ್ನು ರೀಸನೇಬಲ್ ಅಕಾಮಡೇಷನ್ ಅಂತಂದ್ರೆ, ಪ್ರತಿ ಪರ್ಸನ್ಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಯಾವ ಒಂದು ಸೌಕರ್ಯದ ಅಗತ್ಯ ಇದೆ ಅದನ್ನ ಕಲ್ಪಿಸಿಕೊಡೋದು. ಲೈಕ್ ಪ್ರೊವೈಡಿಂಗ್ ಅ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟೇರ್ ಅಂತಂದ್ರೆ, ಈಗ ನೀವೊಂದು ಕೆಲವೊಂದು ಪರೀಕ್ಷೆಗಳಲ್ಲಿ ನೋಡಿರಬಹುದು, ಕೆಲವು ದೃಷ್ಟಿಹೀನರಿಗಾಗಿ ಕೆಲವು ಬೇರೆ ವ್ಯಕ್ತಿಗಳು ಅವರ ಬದಲು ಪರೀಕ್ಷೆಗಳನ್ನ ಕೈಗೊಳ್ಳಬಹುದು. ಹೀಗೆ ಆ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಒಂದು ವ್ಯವಸ್ಥೆಯನ್ನು ಮಾಡೋದೇನು?
ರೀಸನೇಬಲ್ ಅಕೊಮಡೇಷನ್, ಎಲ್ಲರಿಗೂ ಸಂಬಂಧಪಟ್ಟಂತೆ ವ್ಯವಸ್ಥೆ ಕಲ್ಪಿಸೋದಕ್ಕೆ ಏನಂತ ಕರೀತೇವೆ? accessibility. ಬೋತ್ ಆರ್ ಇಂಪಾರ್ಟೆಂಟ್ ಫಾರ್ ರಿಯಲ್ ಈಕ್ವಾಲಿಟಿ ಅಂಡ್ ಇನ್ಕ್ಲೂಷನ್. ಇನ್ಕ್ಲೂಷನ್ ಅಂತಂದ್ರೆ ಎಲ್ಲರನ್ನೂ ಒಳಗೊಂಡಂತ ಸಮಾಜನ ನಿರ್ಮಿಸಲಿಕ್ಕೆ ಮತ್ತೆ ಸಮಾನತೆನ ಸಾಧಿಸಲಿಕ್ಕೆ accessibilityನೂ ಬೇಕು, ಅದರ ಜೊತೆ ರೀಸನೇಬಲ್ ಅಕೊಮಡೇಷನ್ ಸಹ ಬೇಕು. ಈಗ ಸ್ಟ್ಯಾಂಡರ್ಡ್ ಮಸ್ಟ್ ಇವಾಲ್ವ್, ಈ ಇತ್ತೀಚಿನ ಗುಣಮಟ್ಟ ಇದೆಯಲ್ಲ ಅದನ್ನ ಇನ್ನಷ್ಟು ಅಭಿವೃದ್ಧಿಪಡಿಸುವ ಅಗತ್ಯ ಇದೆ. ಆಸ್ ನ್ಯೂ ಟೆಕ್ನಾಲಜೀಸ್ ಲೈಕ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಐಒಟಿ ಅಂತಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್, ಇದೆಲ್ಲ ಬಂದಾಗ ನಾವೇನ್ ಮಾಡಬೇಕು? ಇದನ್ನ ಉಪಯೋಗಿಸ್ಕೊಂಡು accessibility ರೂಲ್ಸ್ ಶುಡ್ ಚೇಂಜ್ ಅಂಡ್ ಇಂಪ್ರೂವ್ ವಿತ್ ಟೈಮ್. ಎಷ್ಟೋ ಉತ್ತಮವಾದ ತಂತ್ರಜ್ಞಾನ ನಮ್ಮ ಹತ್ರ ಇದೆ, ಹೊಸ ಹೊಸ ಬದಲಾವಣೆಗಳು ಆಗ್ತಾ ಇದೆ. ಈ ತಂತ್ರಜ್ಞಾನವನ್ನ ಅದ್ಭುತವಾಗಿ ಉಪಯೋಗಿಸಿಕೊಳ್ಳುವ ಮೂಲಕ ಈ ವಿಶೇಷ ಚೇತನತೆಗೆ ಇನ್ನಷ್ಟು ಹೆಚ್ಚಿನ ಸಹಾಯವನ್ನು ನೀಡಬೇಕು. ಕಂಟ್ರೀಸ್ ಲೈಕ್ ಕೆನಡಾ ಆರ್ ಏಮಿಂಗ್ ಫಾರ್ ಕಂಪ್ಲೀಟ್ accessibility ಬೈ 2040. ಕೆನಡಾದಲ್ಲಿ 2040 ಹೊತ್ತಿಗೆ ಎಲ್ಲಾ ವಿಶೇಷ ಚೇತನರಿಗೂ ಅವರಿಗೆ ಸಮರ್ಪಕವಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಈಗಾಗಲೇ ಟಾರ್ಗೆಟ್ ಅನ್ನು ಹಮ್ಮಿಕೊಂಡಿದ್ದಾರೆ. ಅಂಡ್ ಇಂಡಿಯಾ ಶುಡ್ ಅಪ್ಡೇಟ್ ಇಟ್ಸ್ ರೂಲ್ಸ್ ರೆಗ್ಯುಲರ್ಲಿ, ಸ್ಟೆಪ್ ಬೈ ಸ್ಟೆಪ್. ಅದೇ ರೀತಿ ಭಾರತವು ಸಹ ಹಂತ ಹಂತವಾಗಿ ಪ್ರತಿಯೊಬ್ಬರಿಗೂ ಇಂತಹ ವ್ಯವಸ್ಥೆಗಳನ್ನ ಮಾಡೋದ್ರ ಕುರಿತು ಯೋಜನೆಗಳನ್ನು ಜಾರಿಗೊಳಿಸಬೇಕು. ರಿಮೂವಿಂಗ್ ಬ್ಯಾರಿಯರ್ಸ್, ಹಾಗಾದ್ರೆ ವಿಶೇಷ ಚೇತನರಿಗೆ ಯಾವ್ಯಾವ ಬ್ಯಾರಿಯರ್ಗಳಿದೆ, ಅವರಿಗೆ ಎದುರಾಗುವಂತಹ ತೊಡಕುಗಳು ಯಾವ್ದ್ಯಾವುದು? ಬ್ಯಾರಿಯರ್ಸ್ ಕ್ಯಾನ್ ಬಿ, ಮೊದಲನೇದು ಫಿಸಿಕಲ್, ಥಿಂಗ್ಸ್ ಲೈಕ್ ಸ್ಟೇರ್ಸ್ ಆರ್ ನ್ಯಾರೋ ಡೋರ್ಸ್ ದಟ್ ಮೇಕ್ ಇಟ್ ಹಾರ್ಡ್ ಫಾರ್ ಪೀಪಲ್ ವಿತ್ ಡಿಸೇಬಿಲಿಟೀಸ್ ಟು ಮೂವ್ ಅರೌಂಡ್. ಕೆಲವರಿಗೆ ಕೆಲವೊಂದು ತೊಂದರೆಗಳಿರುತ್ತೆ. ಈಗ ಅಲ್ಲಿ ಮೆಟ್ಟಿಲುಗಳ ವ್ಯವಸ್ಥೆ ಇರೋದು, ಅವರಿಗೆ ಬೇಕಾದಂತ ರ್ಯಾಂಪ್ ವ್ಯವಸ್ಥೆ ಇಲ್ಲದೆ ಇರೋದು, ಅಥವಾ ಚಿಕ್ಕ ಡೋರ್ಗಳು, ಅಲ್ಲಿ ಅವರು ಹೋಗ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಇದು ಫಿಸಿಕಲ್ ಬ್ಯಾರಿಯರ್ಗಳು ಅಂತಂದ್ರೆ ಹೊರಗೆ ಕಾಣಿಸುವಂತ ಬ್ಯಾರಿಯರ್ಗಳು. ಅದರಿಂದ ಅವರು ಸರಿಯಾಗಿ ತಮ್ಮ ಕಾರ್ಯಗಳನ್ನ ನಿರ್ವಹಿಸಲಿಕ್ಕೆ ಆಗೋದಿಲ್ಲ, ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಸೋಷಿಯಲ್ ಬ್ಯಾರಿಯರ್, ಸಾಮಾಜಿಕವಾಗಿ ಎದುರಾಗುವಂತಹ ತೊಡಕುಗಳು ಯಾವ್ದ್ಯಾವ್ದು ಅಂತಂದ್ರೆ ನೆಗೆಟಿವ್ ಆಟಿಟ್ಯೂಡ್ಸ್ ಆರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಬೌಟ್ ಪೀಪಲ್ ವಿತ್ ಡಿಸೇಬಿಲಿಟೀಸ್. ಸಮಾಜದ ದೃಷ್ಟಿಕೋನ ಇದೆಯಲ್ವಾ ವಿಶೇಷ ಚೇತನರ ಕುರಿತು, ಇವರು ಈ ತರ ಅಥವಾ ಯಾವುದೇ ಒಂದು ಪೂರ್ವಾಗ್ರಹಗಳನ್ನ ಇಟ್ಕೊಂಡಿರ್ತಾರಲ್ವಾ ಸಮಾಜದಲ್ಲಿ, ಅದು ಸೋಷಿಯಲ್ ಬ್ಯಾರಿಯರ್. ಅವರ ಕುರಿತಾಗಿ ನಕಾರಾತ್ಮಕ ಭಾವನೆಯನ್ನ ಹೊಂದಿರೋದು. ಫಿಸಿಕಲ್ ಅಂತಂದ್ರೆ ಬೇರೆ ಬೇರೆ ವ್ಯವಸ್ಥೆಗಳಿಲ್ಲದೆ ಇರೋದು, ಸೋಷಿಯಲ್ ಅಂತಂದ್ರೆ ಅವರ ಕುರಿತಾದ ಬೇರೆ ಬೇರೆ ನಕಾರಾತ್ಮಕ ದೃಷ್ಟಿಕೋನ. ಈಗ accessibility ರೂಲ್ಸ್ ಶುಡ್ ಫಿಕ್ಸ್ ಬೋತ್ ಟೈಪ್ಸ್ ಆಫ್ ಬ್ಯಾರಿಯರ್ಸ್ ಟು ಹೆಲ್ಪ್ ಎವ್ರಿ ಒನ್, ಇನ್ಕ್ಲೂಡಿಂಗ್ ವಿಮೆನ್, ಚಿಲ್ಡ್ರನ್ ಅಂಡ್ ಓಲ್ಡರ್ ಪೀಪಲ್. ಈಗ ಮುಂದೆ ಬರುವಂತ ರೂಲ್ಗಳು ಹೇಗಿರ್ಬೇಕು ಅಂತಂದ್ರೆ ಎರಡು ಫಿಸಿಕಲ್ ಮತ್ತೆ ಸೋಷಿಯಲ್, ಈ ಎರಡು ಬ್ಯಾರಿಯರ್ ಅನ್ನ ಅವರು ಮೀರಿ ನಿಲ್ಲುವ ಹಾಗೆ ಅವರಿಗೆ ಬೆಂಬಲವನ್ನ ನೀಡಬೇಕು. ಮಹಿಳೆಯರಾಗಿರಬಹುದು, ಮಕ್ಕಳಾಗಿರಬಹುದು, ಅಥವಾ ವಯಸ್ಸಾದವರಾಗಿರಬಹುದು, ಎಲ್ಲರಿಗೂ ಸಹ ಇದೊಂದು ಬೆಂಬಲವನ್ನು ನೀಡಬೇಕು. ಡಿಸಬಿಲಿಟೀಸ್ ಆರ್ ಆಫನ್ ಕಾಸ್ಡ್ ಬೈ ಅನ್ಫ್ರೆಂಡ್ಲಿ ಎನ್ವೈರ್ಮೆಂಟ್ಸ್, ನಾಟ್ ದಿ ಪರ್ಸನ್ ದೆಮ್ಸೆಲ್ಸ್. ಎಷ್ಟು ಸಾರಿ ಹಾಗೆ ಅವರ ಒಂದು ತೊಂದರೆ ಇರುತ್ತಲ್ವಾ ವಿಶೇಷ ಚೇತನರದ್ದು, ಅದು ಅವರು ಬೇಕು ಅಂತ ಮಾಡ್ಕೊಂಡಿರೋದಿಲ್ಲ, ಕೆಲವೊಂದು ಎನ್ವೈರ್ಮೆಂಟ್, ಅವರು ಬೆಳೆದು ಬಂದ ವಾತಾವರಣದಿಂದಾಗಿ ಆ ಒಂದು ಸಮಸ್ಯೆ ಎದುರಾಗಿರುತ್ತೆ. ಹಾಗಾಗಿ ನಾವು ಅವರನ್ನ ಆ ಒಂದು ಕಾರಣಕ್ಕೋಸ್ಕರ ದೂರುವ ಹಾಗಿಲ್ಲ. ಮೇಕಿಂಗ್ ಶ್ಯೂರ್ ರೂಲ್ಸ್ ವರ್ಕ್ ಅಂದ್ರೆ ಸೋಷಿಯಲ್ ಆಡಿಟ್, ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ ಚೆಕ್ ಆನ್ ಗವರ್ಮೆಂಟ್ ಪ್ರೋಗ್ರಾಮ್ಸ್. ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನ ಜಾರಿಗೊಳಿಸುತ್ತೆ, ಕಾರ್ಯಕ್ರಮಗಳನ್ನ ಕೈಗೊಳ್ಳುತ್ತೆ. ಕಾರ್ಯಕ್ರಮಗಳನ್ನ ಸರಿಯಾಗಿ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಿದಾರಾ, ಅಳವಡಿಸ್ತಾ ಇದ್ದಾರಾ ಅಂತ ಸೋಷಿಯಲ್ ಆಡಿಟ್ ಮಾಡಬೇಕು, ಅದನ್ನ ಪರಿಶೀಲಿಸಬೇಕು. ರಿಕ್ವೈರ್ಡ್ ಬೈ ಲಾ ಬಟ್ ಆಫನ್ ಲ್ಯಾಕ್ ಕ್ಲಿಯರ್ ರೂಲ್ಸ್ ಆರ್ ಟ್ರೈನ್ಡ್ ಸ್ಟಾಫ್. ಅದನ್ನ ಚೆಕ್ ಮಾಡ್ಲಿಕ್ಕೆ ಕೆಲವೊಂದು ಸರಿ ಏನಿರೋದಿಲ್ಲ, ಸರಿಯಾದ ನಿಯಮಗಳಿರೋದಿಲ್ಲ, ಮತ್ತೆ ಸರಿಯಾದಂತಹ ಸಿಬ್ಬಂದಿಗಳ ಕೊರತೆಯೂ ಸಹ ಇರುತ್ತೆ. ಹಾಗಾಗಿ ಆ ಒಂದು ಆಡಿಟ್ ಪ್ರಕ್ರಿಯೆಯನ್ನ ಸರಿಯಾಗಿ ನಿರ್ವಹಿಸುವ ಅವಶ್ಯಕತೆ ಇದೆ. ಕ್ಲಿಯರ್ ಆಡಿಟ್ಸ್ ವಿಲ್ ಹೆಲ್ಪ್ ಫೈಂಡ್ ಪ್ರಾಬ್ಲಮ್ಸ್ ಅಂಡ್ ಮೇಕ್ ಸರ್ವಿಸಸ್ ಬೆಟರ್ ಫಾರ್ ಪೀಪಲ್ ವಿತ್ ಡಿಸಬಿಲಿಟೀಸ್. ಸರಿಯಾದ ರೀತಿಯಲ್ಲಿ ಪರಿಶೀಲನೆ ನಡೆದ್ರೆ ಏನು ಸಮಸ್ಯೆಗಳು ಎದುರಾಗ್ತಾ ಇದೆ ಮತ್ತೆ ಹೇಗೆ ಅವರಿಗೆ ನಾವು ಒಳ್ಳೆಯ ಸೇವೆಗಳನ್ನ ನೀಡಬಹುದು ಅನ್ನೋದ್ರ ಕುರಿತು ಹೆಚ್ಚಿನ ಮಾಹಿತಿ ಸಿಗುತ್ತೆ. ಸಿಂಪ್ಲರ್ ರೂಲ್ಸ್, ಓಲ್ಡ್ ರೂಲ್ಸ್ ವರ್ ಕಾಂಪ್ಲಿಕೇಟೆಡ್ ಅಂಡ್ ಇನ್ವಾಲ್ವ್ಡ್ ಮೆನಿ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಕಾಸಿಂಗ್ ಕನ್ಫ್ಯೂಷನ್. ಮೊದಲಿನ ರೂಲ್ ಇತ್ತಲ್ವಾ ಅದರಲ್ಲಿ ತುಂಬಾ ಡಿಪಾರ್ಟ್ಮೆಂಟ್ ಇತ್ತು, ಯಾವ ಡಿಪಾರ್ಟ್ಮೆಂಟ್ ಏನನ್ನ ನಿಭಾಯಿಸ್ತಾ ಇದೆ ಅಂತಾನೆ ಅರ್ಥ ಆಗ್ತಾ ಇರಲಿಲ್ಲ, ತುಂಬಾ ಕಾಂಪ್ಲೆಕ್ಸ್ ಆಗಿತ್ತು. ಹಾಗಾಗಿ ಈಗ ಸಿಂಪಲ್ ಆಗಿರೋ ರೂಲ್ಸ್ಗಳು ಬೇಕಾಗಿದೆ. ನ್ಯೂ ರೂಲ್ಸ್ ಶುಡ್ ಬಿ ಸಿಂಪಲ್, ಮೊದಲೇ ಹೇಳಿದಾಗೆ ಸರಳವಾದ ನಿಯಮಗಳನ್ನ ಜಾರಿಗೊಳಿಸಬೇಕು, ಈಸಿ ಟು ಅಂಡರ್ಸ್ಟ್ಯಾಂಡ್. ಮೊದಲೇ ಅವರಿಗೆ ಕೆಲವೊಂದು ಸಮಸ್ಯೆಗಳಿರುತ್ತೆ, ಅವರಿಗೆ ಇನ್ನೂ ಸಹ ಹೆಲ್ಪ್ ಆಗಬೇಕೆ ಹೊರತು ಅವರನ್ನ ಇನ್ನಷ್ಟು ಕಾಂಪ್ಲೆಕ್ಸಿಟಿಗೆ ಅದು ತಳ್ಳಬಾರದು. ಅಂಡ್ ಮ್ಯಾನೇಜ್ಡ್ ಬೈ ಒನ್ ಗ್ರೂಪ್ ಲೈಕ್ ದಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್. ಮುಖ್ಯವಾಗಿ ಈ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿಗಳಿಂದ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ ಅನ್ನು ನೇಮಿಸಬೇಕು. ಹೀಗಾದಾಗ ಬೇರೆ ಬೇರೆ ಡಿಪಾರ್ಟ್ಮೆಂಟಿನ ನಡುವೆ ಇರುವಂತಹ ಕನ್ಫ್ಯೂಷನ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಬಿಗ್ಗರ್ ಪಿಕ್ಚರ್ ನೋಡೋದಾದ್ರೆ ಗವರ್ಮೆಂಟ್ ನೀಡ್ಸ್ ಟು ಫೈನಲೈಸ್ ದಿ ನ್ಯೂ ರೂಲ್ಸ್ ಬೈ ಫೆಬ್ರವರಿ 2025. 2025 ಫೆಬ್ರವರಿ ಹೊತ್ತಿಗೆ ಸರ್ಕಾರ ಏನ್ ಮಾಡಬೇಕು,
ಈ ವಿಶೇಷ ಚೇತನರಿಗೆ ಸಂಬಂಧಿಸಿದ ರೂಲ್ಗಳನ್ನ ಫೈನಲೈಸ್ ಮಾಡಲೇಬೇಕು. ಬೋತ್ ದ ಗವರ್ಮೆಂಟ್ ಅಂಡ್ ಬಿಸ್ನೆಸಸ್ ಮಸ್ಟ್ ವರ್ಕ್ ಟುಗೆದರ್. ಸರ್ಕಾರದ ಜೊತೆ ಬೇರೆ ಬೇರೆ ಉದ್ಯಮಗಳು ಸಹ ಕೈ ಜೋಡಿಸಬೇಕು. ಅವಾಗ ಏನ್ ಮಾಡಬಹುದು? ಟು ಮೇಕ್ ಥಿಂಗ್ಸ್ ಲೈಕ್ ಟ್ರಾನ್ಸ್ಪೋರ್ಟ್, ಟೆಕ್ನಾಲಜಿ ಅಂಡ್ ಫಿನಾನ್ಸ್ accessible ಟು ಆಲ್. ಸರ್ಕಾರ ಮತ್ತು ಉದ್ಯಮಗಳು ಒಟ್ಟಿಗೆ ಸೇರಿಕೊಂಡಾಗ ವಿಶೇಷ ಚೇತನರಿಗೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಮತ್ತೆ ಟೆಕ್ನಾಲಜಿ ಮತ್ತೆ ಹಣಕಾಸಿನ ಸೌಲಭ್ಯಗಳನ್ನ ಸರಿಯಾದ ರೀತಿಯಲ್ಲಿ ಒದಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮೇಕಿಂಗ್ ಥಿಂಗ್ಸ್ accessible isn't just fair and right. It's also great opportunity for businesses to reach more people. ಬಿಸ್ನೆಸ್ಗಳಿಗೆ ಒಂದು ವಿಷಯ ಸರಿಯಾಗಿ ಅರ್ಥ ಆಗಬೇಕು. ಏನಂತಂದ್ರೆ ಇದು ಕೇವಲ ಒಳ್ಳೇದಂತ ಮಾಡೋದಲ್ಲ, ಅದರಿಂದ ಅವರಿಗೆ ಲಾಭನೂ ಇದೆ. ಆ ಲಾಭದ ಉದ್ದೇಶಕ್ಕೋಸ್ಕರ ಅವರು ಬಿಸ್ನೆಸ್ ಮಾಡ್ತಾ ಇರೋದು. ಹಾಗಾಗಿ ಒಳ್ಳೆಯದರ ಜೊತೆ ಇದರಲ್ಲಿ ಲಾಭನೂ ಇದೆ ಅಂತ ಅವರು ಅರ್ಥ ಮಾಡ್ಕೊಂಡಾಗ ಬಿಸ್ನೆಸ್ಗಳು ಸಹ ಸರ್ಕಾರ ಜೊತೆ ಕೈ ಜೋಡಿಸಲಿಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ. ಇವಿಷ್ಟು ಮೊದಲನೇ ಆರ್ಟಿಕಲ್ನ ಸಾರಾಂಶ. ಇನ್ನು ಎರಡನೇದು, ವೈ ಸೆಕ್ಷನ್ 152 ಆಫ್ BNS ಶುಡ್ ನಾಟ್ ರಿಪ್ಲೇಸ್ ಸೆಡಿಷನ್ ಲಾಸ್. ಇದರ ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ, ದ ರಾಜಸ್ಥಾನ್ ಹೈಕೋರ್ಟ್ ಹ್ಯಾಸ್ ರೈಸ್ಡ್ ಕನ್ಸರ್ನ್ ದಟ್ ಸೆಕ್ಷನ್ 152 ಆಫ್ ದಿ BNS ಅಂತಂದ್ರೆ ಭಾರತೀಯ ನ್ಯಾಯ ಸಂಹಿತ law could be used to suppress people who are voicing opinions or disagreeing with the government. ಸೆಡಿಷನ್ ಅಂತಂದ್ರೆ ದೇಶದ್ರೋಹ. ದೇಶದ್ರೋಹಕ್ಕೆ ಸಂಬಂಧಪಟ್ಟ ಕಾಯ್ದೆಗೆ ಕುರಿತಾಗಿ ರಾಜಸ್ಥಾನ ಹೈಕೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸೆಕ್ಷನ್ 152 ಇದೆಯಲ್ಲ ಭಾರತೀಯ ನ್ಯಾಯ ಸಂಹಿತೆ, ಅದನ್ನ ಸರ್ಕಾರ ಯಾವ್ದಕ್ಕೆ ಯೂಸ್ ಮಾಡ್ತಿದೆ ಅಂತಂದ್ರೆ ಜನರ ಭಾವನೆಗಳನ್ನ, ಜನರ ಒಪಿನಿಯನ್ಗಳನ್ನ, ಅಭಿಪ್ರಾಯಗಳನ್ನ ಹತ್ತಿಕ್ಲಿಕ್ಕೆ ಯೂಸ್ ಮಾಡ್ತಾ ಇದೆ. This comes after the Supreme Court paused trials under the Section 124A, that sedition law, in 2022, while the government reviews it. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಈಗ ಸೆಕ್ಷನ್ 124A ಇದೆಯಲ್ವಾ, ಮೊದಲನೇ ಸೆಡಿಷನ್ ಲಾ, ಅದರಿಂದಾಗಿ ಅದನ್ನ ಪಾಸ್ ಮಾಡಿದೆ. ಅದರ ಪರವಾಗಿ ಯಾವ ಕೇಸ್ಗಳು ಬರುತ್ತೋ ಅದ್ಯಾವುದನ್ನು ಸರ್ಕಾರ ಕೈಗೊಳ್ಳುವ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. The section 152 doesn't specifically mention sedition, but it punishes actions like rebellion or separatism, which could be used in the same way as sedition charges. ಈಗ ಹೊಸದಾಗಿ ಬಂದಿರುವಂತಹ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ 152 ಸೆಕ್ಷನ್ ಸರಿಯಾಗಿ ದೇಶದ್ರೋಹ ಅನ್ನೋದು ಅಂದ್ರೆ ಏನು ಅಂತ ಸರಿಯಾಗಿ ಹೇಳಲೇ ಇಲ್ಲ. ಆದ್ರೂ ಕೆಲವೊಂದು ರೆಬಿಲಿಯನ್ಗಳನ್ನ, ಕೆಲವೊಂದು ಚಳುವಳಿಗಳಾಗ್ತಾ ಇರೋದು ಮತ್ತೆ ಸಪರೇಟಿಸಂ, ಬೇರೆ ಬೇರೆ ಕಾರ್ಯಕ್ರಮಗಳು ಸರ್ಕಾರದ ವಿರುದ್ಧ ಆಗ್ತಾ ಇದೆ ಅಂತ ಸರ್ಕಾರಕ್ಕೆ ಅನ್ಸಿದ್ರೆ ಅದನ್ನ ಹತ್ತಿಕ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಇಶ್ಯೂಸ್ ವಿತ್ ಸೆಕ್ಷನ್ 152. ಹಾಗಾದ್ರೆ ಆ ಸೆಕ್ಷನ್ 152ಗೆ ಸಂಬಂಧಿಸಿದ ಹಾಗೆ ಏನೇನು ತೊಡಕುಗಳಿವೆ ಅಂತ ನೋಡೋದಾದ್ರೆ, ವೇಗ್ ಟರ್ಮಿನಾಲಜಿ, ಸರಿಯಾಗಿ ಅದನ್ನ ವ್ಯಾಖ್ಯಾನ ಮಾಡಲಿಲ್ಲ. ದ ಲಾ punishes actions that endanger India's unity, sovereignty and integrity, but it doesn't clearly explain what this means. ಆ ಲಾ ಏನ್ ಹೇಳುತ್ತೆ ಅಂತಂದ್ರೆ, ಭಾರತದ ಸಾರ್ವಭೌಮತ್ವಕ್ಕೆ, ಇಂಟಿಗ್ರಿಟಿಗೆ ಮತ್ತೆ ಭಾರತದ ಒಂದು ಯುನಿಟಿಗೆ, ಅದಕ್ಕೆ ಯಾವ್ದು ಧಕ್ಕೆ ಬರುತ್ತೋ ಆ ಎಲ್ಲ ಅಂಶಗಳನ್ನ ನಾವು ಏನ್ ಮಾಡ್ತೇವೆ, ಆ ಒಂದು ಲಾದ ಮೂಲಕ ಪನಿಷ್ ಮಾಡ್ತೇವೆ ಅಂತ ಹೇಳುತ್ತೆ ಆ ಲಾ. ಆದ್ರೆ ಅದರಲ್ಲಿ ಸರಿಯಾಗಿ ಹೇಳಲೇ ಇಲ್ಲ. ಅದ್ರ ಅರ್ಥ ಏನು, ಹಾಗಾದ್ರೆ ಯಾವ ಕೆಲಸ ಎಲ್ಲದಕ್ಕೆ ಧಕ್ಕೆ ತರುತ್ತೆ ಅನ್ನುವಂತಹ ಸರಿಯಾದ ವ್ಯಾಖ್ಯಾನವನ್ನ ಆ ಒಂದು ಕಾನೂನಿನಲ್ಲಿ ಹೇಳಿಲ್ಲ. ಬಿಕಾಸ್ ದ ಟರ್ಮ್ಸ್ ಆರ್ ನಾಟ್ ಕ್ಲಿಯರ್ಲಿ ಡಿಫೈನ್ಡ್, ಅಥಾರಿಟೀಸ್ ಲೈಕ್ ಪೊಲೀಸ್ ಆರ್ ದಿ ಗವರ್ಮೆಂಟ್ ಕುಡ್ ಇಂಟರ್ಪ್ರಿಟ್ ಇಟ್ ಬ್ರಾಡ್ಲಿ. ಈಗ ಸರಿಯಾದ ವ್ಯಾಖ್ಯಾನವೇ ಇಲ್ಲದೆ ಇರೋ ಕಾರಣದಿಂದ ಪೊಲೀಸ್ ಅಥವಾ ಗವರ್ಮೆಂಟ್ ಏನ್ ಮಾಡುತ್ತೆ, ತಾವು ಅಂದ್ಕೊಂಡ ರೀತಿಯಲ್ಲಿ ಅದನ್ನು ಯೂಸ್ ಮಾಡ್ಲಿಕ್ಕೆ ಶುರು ಮಾಡುತ್ತವೆ. ಯೂಸಿಂಗ್ ಇಟ್ ಟು ಟಾರ್ಗೆಟ್ ಪೀಪಲ್ ಹೂ ಆರ್ ಜಸ್ಟ್ ಕ್ರಿಟಿಸೈಸಿಂಗ್ ಆರ್ ಡಿಸ್ಅಗ್ರಿಂಗ್ ವಿತ್ ದ ಗವರ್ಮೆಂಟ್. ಯಾರು ಸರ್ಕಾರದ ವಿರುದ್ಧ ಚಿಕ್ಕ ಒಪಿನಿಯನ್, ಅವರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೋ, ಅಥವಾ ಯಾರಾದ್ರೂ ಒಂದು ಮಾತನ್ನ ಸರ್ಕಾರಕ್ಕೆ ವಿರುದ್ಧವಾಗಿ ಹೇಳಿದ್ರು, ಅವರೆಲ್ಲರ ವಿರುದ್ಧ ಇದನ್ನ ಟಾರ್ಗೆಟ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಲೋವರ್ಡ್ ಸ್ಟ್ಯಾಂಡರ್ಡ್ಸ್ ಫಾರ್ ಲಯಬಿಲಿಟಿ. The law uses the word knowingly, which means someone could be punished for sharing something on social media even if they didn't intend to cause harm. ಈಗ ಕೆಲವೊಬ್ರು ಯಾವುದೋ ಒಂದು ಪೋಸ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ. ಅವರ ಉದ್ದೇಶ ಅದು ದೇಶಕ್ಕೆ ಹಾನಿ ಮಾಡೋದಾಗಿರೋದಿಲ್ಲ ಅಥವಾ ದೇಶದ್ರೋಹದ ಉದ್ದೇಶವೇ ಆಗಿರೋದಿಲ್ಲ. ಆದ್ರೆ ಲಾ ಏನ್ ಹೇಳುತ್ತೆ ಅಂತಂದ್ರೆ, ಅದು ತಮಗೆ ಸಂಬಂಧ ಇಲ್ಲ, ಅದು ದೇಶದ್ರೋಹದ ವಿಚಾರ ಅಂತ ತಮಗ ಅನ್ಸಿದ್ರೆ, ಆ ಲಾಗೆ ಅನ್ಸಿದ್ರೆ ಅಥವಾ ಅಲ್ಲಿನ ಅಧಿಕಾರಿಗಳನ್ನ ಅನ್ಸಿದ್ರೆ, ಅವರನ್ನ ನಾವು ಈ ಲಾದ ಅಡಿಯಲ್ಲಿ ಅಥವಾ ಈ ಒಂದು ಕಾನೂನಿನ ಅಡಿಯಲ್ಲಿ ಅವರನ್ನ ನಾವು ಕಸ್ಟಡಿಗೆ ತೆಗೆದುಕೊಳ್ತೇವೆ ಅಂತ ಹೇಳುತ್ತೆ. ಲಾ ಡಸಂಟ್ ರಿಕ್ವೈರ್ ಪ್ರೂಫ್ ದಟ್ ದ ಸ್ಪೀಚ್ ಆಕ್ಚುಲಿ ಕಾಸ್ಡ್ ಹಾರ್ಮ್, ವಿಚ್ ಕುಡ್ ಲೀಡ್ ಟು ಪೀಪಲ್ ಬೀಂಗ್ ರಾಂಗ್ಲಿ ಅರೆಸ್ಟೆಡ್ ಫಾರ್ ನೋ ಗುಡ್ ರೀಸನ್. ಇದರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಪ್ರೂಫ್ ಬೇಕು ಅಂತಿಲ್ಲ ಅರೆಸ್ಟ್ ಮಾಡ್ಲಿಕ್ಕೆ, ಅವರು ಆ ಕೃತ್ಯವನ್ನ ಎಸಗಿದ್ದಾರೆ ಅಂತ ಆದ್ರೆ ಸಾಕು. ಹಾಗಾದಾಗ ಅವರು ಯಾವ ಒಂದು ಕೃತ್ಯ ಎಸಗಿದ್ರಿಂದ ಏನಾದ್ರೂ ಪರಿಣಾಮ ಆಯ್ತಾ ಅನ್ನೋದು ಸಹ ಇಲ್ಲಿ ಬೇಕಾಗೋದಿಲ್ಲ. ಕೇವಲ ಒಂದು ಆ ಕೃತ್ಯದ ಆಧಾರದ ಮೇಲೆ ಏನು ಒಂದು ಶೇರ್ ಮಾಡಿದ್ರೆ, ಶೇರ್ ಮಾಡಿದ್ದಾರೆ ಅಂತ ಇಟ್ಕೊಂಡೇ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ನಿಜವಾಗ್ಲೂ ಶೇರ್ ಮಾಡಿದ್ರಿಂದ ಎಲ್ಲಾದ್ರೂ ಒಂದ್ ಕಡೆ
ಯಾವ್ದಾದ್ರು ದುಷ್ಪರಿಣಾಮ ಆಯ್ತಾ ಅನ್ನೋದನ್ನ ಸಹ ಅಲ್ಲಿ ಪರಿಗಣಿಸೋದಿಲ್ಲ. Potential for misuse. History shows that sedition laws like Section 124A were often misused. ಹಿಂದೆ ಸಹ ಇತಿಹಾಸದಲ್ಲಿ ಈ ಒಂದು ದೇಶದ್ರೋಹದ ಕಾನೂನನ್ನ ಬೇರೆ ಬೇರೆ ಕಾರಣಗಳಿಗೋಸ್ಕರ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಬಿಟ್ವೀನ್ 2015 and 2020 there were 548 arrests under sedition laws. Only 12 convictions. ಅಂದ್ರೆ ಎಷ್ಟು ಸುಮಾರು 548 ಜನರನ್ನ ಇದರ ಅಡಿಯಲ್ಲಿ ಅರೆಸ್ಟ್ ಮಾಡಿದ್ರು. ಆದ್ರೆ ನಿಜವಾಗ್ಲೂ ಅದರಲ್ಲಿ ಅಪರಾಧಿಗಳು ಸಿಕ್ಕಿದ್ದು 12 ಜನರು ಮಾತ್ರ. ಅಂದ್ರೆ ಉಳಿದವರು ಎಲ್ಲರನ್ನ ಕೇವಲ ಸಂದೇಹದ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ದಾರೆ. Section 152 is even broader and more vague, which increases the risk of it being misused and can make people afraid to speak out. ಈಗ ಇಂಥ ಒಂದು ವಿಷಯ ಬಂದಾಗ ಜನರಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ಭಯ ಎದುರಾಗುತ್ತೆ. ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳೇ ಪ್ರಭುಗಳಾಗಿರೋದು. ಅಲ್ಲಿ ಜನರ ಅಭಿಪ್ರಾಯಕ್ಕೆ ಬೆಲೆನೇ ಇಲ್ಲ. ಸರ್ಕಾರದ ವಿರುದ್ಧ ಒಂದು ಟೀಕೆಯನ್ನ ಮಾಡಿದ್ರೆ ಅದನ್ನ ಸರ್ಕಾರ ಸಹಿಸೋದಿಲ್ಲ ಅಂತಂದ್ರೆ ಆಗ ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ಧಕ್ಕೆ ಬರುತ್ತೆ. ಹೀಗಾಗಿ ಈ ಒಂದು ಕಾನೂನನ್ನ ಸರಿ ಮಾಡಬೇಕಾಗಿದೆ. ಹಾಗಾದ್ರೆ ವಾಟ್ ನೀಡ್ಸ್ ಟು ಚೇಂಜ್? ಏನು ಚೇಂಜ್ ಆಗಬೇಕು? ಜುಡಿಷಿಯರಿ ರೋಲ್. Court should make sure that the law balances national security, keeping the country safe, and free speech, the right to express opinion. ಮುಖ್ಯವಾಗಿ ನ್ಯಾಯಾಂಗ ವ್ಯವಸ್ಥೆ ಈಗ ಒಂದು ನ್ಯಾಷನಲ್ ಸೆಕ್ಯೂರಿಟಿ, ದೇಶದ ಸುರಕ್ಷತೆಯನ್ನ ಸಹ ಕಾಪಾಡಬೇಕು. ಅಂದ್ರೆ ಬೇರೆ ಬೇರೆ ಉಗ್ರಗಾಮಿಗಳು, ಭಯೋತ್ಪಾದಕರು ಸಹ ಇಂತಹ ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಬೇಕಾದನ್ನ ಹಂಚಿಕೊಳ್ತಾ ಭಯೋತ್ಪಾದಕತೆಯನ್ನು ಹೆಚ್ಚಿಸ್ತಾ ಇರ್ತಾರೆ. ಅದನ್ನು ಸಹ ಗಮನಿಸಬೇಕು. ಅದರ ಜೊತೆ ಜನರಿಗೆ ಫ್ರೀ ಸ್ಪೀಚ್ ಅಂದ್ರೆ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೂ ಅವಕಾಶ ಮಾಡಿಕೊಡ್ಬೇಕು. ಆ ಒಂದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. Fast court rulings say that speech should only be punished if it directly causes harm or violence, not just because it disagrees with the government. ಕೇವಲ ಸರ್ಕಾರದ ಯಾವುದೋ ಒಂದು ನೀತಿಯ ವಿರುದ್ಧ ಅಥವಾ ಸರ್ಕಾರದ ವಿರುದ್ಧ ಯಾವುದೋ ಒಂದು ಅಭಿಪ್ರಾಯವನ್ನು ಹೇಳಿದ ಮಾತ್ರಕ್ಕೆ ಅವರು ದೇಶದ್ರೋಹ ಮಾಡಿದ ಹಾಗಾಗಿಲ್ಲ. ಅದರ ಬದಲು ಅದರಿಂದ ಏನಾದರೂ ಪರಿಣಾಮಗಳಾಗಿದೆಯಾ, ಏನಾದರೂ ಡೈರೆಕ್ಟ್ ಆಗಿ ಏನಾದರೂ ಅದರಿಂದ ಹಾನಿ ಆಗಿದೆಯಾ ಅನ್ನೋದನ್ನ ಪರಿಗಣನೆಗೆ ತೆಗೆದುಕೊಂಡು ಮುಂದಿನ ಪ್ರೊಸೆಸ್ಗಳನ್ನ ಕೈಗೊಳ್ಳಬೇಕು. Clear guidelines. Supreme Court should define key terms in the Section 152 to avoid it being used unfairly. ಅಲ್ಲಿರುವ ಬೇರೆ ಬೇರೆ ಟರ್ಮ್ಗಳನ್ನ, ಪದಗಳನ್ನ ಸರಿಯಾಗಿ ವ್ಯಾಖ್ಯಾನಿಸಬೇಕು. ದೇಶದ್ರೋಹ ಅಂದ್ರೆ ಏನು, ಯಾವ ಯಾವ ಕೃತ್ಯಗಳನ್ನ ಎಸಗಿದ್ರೆ ಅದು ದೇಶದ್ರೋಹ ಅಂತ ಪರಿಗಣಿಸಲಾಗುತ್ತೆ. ಹೀಗೆ ಪ್ರತಿಯೊಂದನ್ನು ಸಹ ಸುಪ್ರೀಂ ಕೋರ್ಟ್ ಸರಿಯಾಗಿ ವ್ಯಾಖ್ಯಾನಿಸಬೇಕು. ಅಂದ್ರೆ ಒಂದು ಕೇಸಲ್ಲಿ ಲೈಕ್ ಇಟ್ ಡಿಡ್ ಇನ್ ಪಾಸ್ಟ್ ಕೇಸಸ್ ಸಚ್ ಆಸ್ DK ಬಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್, ಈ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಮೊದಲೇ ಕೈಗೊಂಡ ರೀತಿಯಲ್ಲೇ ಈ ಒಂದು ಸೆಕ್ಷನ್ 152 ಈ ಒಂದು ಕಾನೂನಿಗೆ ಸಂಬಂಧಿಸಿದ ಹಾಗೆಯೂ ಅಲ್ಲಿನ ಪದಗಳನ್ನ, ಅಲ್ಲಿನ ಬೇರೆ ಬೇರೆ ಟರ್ಮ್ಗಳನ್ನ ಸರಿಯಾಗಿ ವ್ಯಾಖ್ಯಾನಿಸಬೇಕು. ಆಗ ಜನರು ತಮ್ಮ ಯಾವ ಅಭಿಪ್ರಾಯ ದೇಶದ್ರೋಹ ಆಗುತ್ತೆ ಅಥವಾ ಯಾವುದು ದೇಶದ್ರೋಹ ಆಗಲ್ಲ ಅನ್ನೋದಾದ್ರೂ ತಿಳ್ಕೊಂಡು ಇರ್ಲಿಕ್ಕಾಗುತ್ತೆ. ನೆಕ್ಸ್ಟ್, ಎನ್ಕರೇಜಿಂಗ್ ಫ್ರೀ ಎಕ್ಸ್ಪ್ರೆಷನ್. ಹೆಲ್ದಿ ಡೆಮಾಕ್ರಸಿ ನೀಡ್ಸ್ ಅ ಸ್ಪೇಸ್ where people can express different opinions, especially with the rise of social media. ಇತ್ತೀಚಿನ ದಿನಗಳಲ್ಲಿ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಇದರ ಮೂಲಕ ಜನರು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ತಾ ಇದ್ದಾರೆ. ಹೆಲ್ದಿ ಡೆಮಾಕ್ರಸಿ, ಉತ್ತಮವಾದ ಪ್ರಜಾಪ್ರಭುತ್ವದಲ್ಲಿ ಜನರೇ ಪ್ರಭುಗಳಾಗಿರ್ತಾರೆ. ಹಾಗಾಗಿ ಜನರ ಅಭಿಪ್ರಾಯಕ್ಕೆ ಅತ್ಯಂತ ದೊಡ್ಡ ಮೌಲ್ಯವನ್ನು ನೀಡಬೇಕಾಗುತ್ತೆ. ಹೀಗಾಗಿ ಆ ಒಂದು ಫ್ರೀ ಆಫ್ ಎಕ್ಸ್ಪ್ರೆಷನ್ ಅಂತಂದ್ರೆ ಒಂದು ರೈಟ್ ಟು ಎಕ್ಸ್ಪ್ರೆಷನ್ ಅಂತ ಇದೆಯಲ್ವಾ, ಮೂಲಭೂತ ಹಕ್ಕು, ಅದಕ್ಕೆ ಸುಪ್ರೀಂ ಕೋರ್ಟ್ ಅಥವಾ ಈ ಒಂದು ಕಾನೂನುಗಳು, ಸರ್ಕಾರ, ಪ್ರತಿಯೊಂದು ವ್ಯವಸ್ಥೆಯೂ ಸಹ ಅದಕ್ಕೆ ಅವಕಾಶ ಮಾಡಿ ಕೊಡಬೇಕು. There should be an open marketplace of ideas, meaning people should be able to talk freely and debate to find the truth. ಮಾರ್ಕೆಟ್ ಪ್ಲೇಸ್ ಆಫ್ ಐಡಿಯಾಸ್ ಅಂತಂದ್ರೆ ಜನರು ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತ ವೇದಿಕೆ ಸೃಷ್ಟಿಯಾಗಬೇಕು. ಕನ್ಕ್ಲೂಷನ್ ನೋಡೋದಾದ್ರೆ ಸೆಕ್ಷನ್ 152 ಇಫ್ ನಾಟ್ ಪ್ರಾಪರ್ಲಿ ಕಂಟ್ರೋಲ್ಡ್ would end up being used in the same way as the old sedition laws to suppress the free speech. ಅಂದ್ರೆ ಮೊದಲೇ ಒಂದು ಸೆಡಿಷನ್ ಲಾ ಇತ್ತು, ಅದನ್ನ ದುರುಪಯೋಗ ಪಡಿಸಿಕೊಂಡ ಹಾಗೆ ಇದನ್ನೂ ಸಹ ಅಂದ್ರೆ ಈ ಸೆಕ್ಷನ್ 152 ಅನ್ನ ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸರಿಯಾಗಿ ಅದನ್ನ ನಿಭಾಯಿಸುವ ಅವಶ್ಯಕತೆ ಇದೆ. To protect free speech and still keeping the country safe, courts and clear rules are needed. ಹಾಗಾಗಿ ಜನರ ಫ್ರೀ ಸ್ಪೀಚ್ ಅನ್ನೋ ಒಂದು ಮೂಲಭೂತ ಹಕ್ಕನ್ನ ಕಾಪಾಡಲಿಕ್ಕೆ ಕೋರ್ಟ್ ಮತ್ತೆ ಕ್ಲಿಯರ್ ಆದ ರೂಲ್ಗಳು ಈ ಒಂದು ದಿಶೆಯಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕು. ಮುಂದಿನ ಅಂಶ ಮಿಯಾವಾಕಿ ಟೆಕ್ನಿಕ್, ಡೆನ್ಸ್ ಫಾರೆಸ್ಟ್ ಇನ್ ಪ್ರಯಾಗ್ರಾಜ್. ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ 56,000 ಸ್ಕ್ವೇರ್ ಮೀಟರ್ಸ್ ಆಫ್ ಡೆನ್ಸ್ ಫಾರೆಸ್ಟ್ ಕ್ರಿಯೇಟೆಡ್ ಯೂಸಿಂಗ್ ದಿ ಮಿಯಾವಾಕಿ ಟೆಕ್ನಿಕ್ ಇನ್ ಪ್ರಿಪರೇಷನ್ ಫಾರ್ ಮಹಾಕುಂಭ 2025. ಮಹಾಕುಂಭ ಮೇಳಕ್ಕೆ ಸಂಬಂಧಿಸಿದ ಹಾಗೆ ಪ್ರಯಾಗರಾಜ್ನಲ್ಲಿ ಸುಮಾರು 56,000 ಸ್ಕ್ವೇರ್ ಮೀಟರ್ಗಳ ಒಂದು ಡೆನ್ಸ್ ಫಾರೆಸ್ಟ್ ಅನ್ನ, ದಟ್ಟವಾದ ಕಾಡನ್ನ ನಿರ್ಮಾಣ ಮಾಡಿದ್ದಾರೆ.
ಯಾವ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿಕೊಂಡು ಮಿಯಾವಾಕಿ ಟೆಕ್ನಿಕ್. UPSC ಪ್ರಿಲಿಮ್ಸ್ ಅಲ್ಲಿ ಮಿಯಾವಾಕಿ ಟೆಕ್ನಿಕ್ ನ ಬಗ್ಗೆ ಒಂದು ಸಾರಿ ಪ್ರಶ್ನೆಯನ್ನ ಕೇಳಿದ್ದಾರೆ. ವಾಟ್ ಇಸ್ ಮಿಯಾವಾಕಿ ಟೆಕ್ನಿಕ್? ಮಿಯಾವಾಕಿ ಟೆಕ್ನಿಕ್ ಇಸ್ ಅ ಮೆಥಡ್ ಟು ಕ್ರಿಯೇಟ್ ಡೆನ್ಸ್ ಫಾರೆಸ್ಟ್ ಇನ್ ಸ್ಮಾಲ್ ಏರಿಯಾಸ್. ಇಲ್ಲಿ ಒಂದು ಇಮೇಜ್ ಇದೆಯಲ್ವಾ, ಚಿಕ್ಕ ಏರಿಯಾದಲ್ಲಿ, ಚಿಕ್ಕ ಪ್ರದೇಶದಲ್ಲಿ ಬಹಳ ದಟ್ಟವಾದ ಕಾಡನ್ನು ರಚಿಸೋದು. ಎಸ್ಪೆಷಲಿ ಇನ್ ಸಿಟೀಸ್, ಮುಖ್ಯವಾಗಿ ನಗರಗಳಲ್ಲಿ ಈ ಒಂದು ಯೋಜನೆಯನ್ನು ಕೈಗೊಳ್ತಾರೆ. ಇಟ್ ವಾಸ್ ಇನ್ವೆಂಟೆಡ್ ಬೈ ಅಕೀರಾ ಮಿಯಾವಾಕಿ. ಯಾರು ಇದನ್ನ ಮೊದಲು ಇನ್ವೆಂಟ್ ಮಾಡಿದ್ದು? ಅಕೀರಾ ಮಿಯಾವಾಕಿ ಅನ್ನೋರು, ಜಾಪನೀಸ್ ಸೈಂಟಿಸ್ಟ್. ಇವರು ಜಪಾನಾದ ವಿಜ್ಞಾನಿ. ಇನ್ ದ 1970s, 1970ರಲ್ಲಿ ಮಿಯಾವಾಕಿ ಟೆಕ್ನಿಕ್ ಅನ್ನು ಇವರು ಕಂಡುಹಿಡಿದರು. The method involves planting trees and plants very close together using only native species, plants that naturally grow in that area. ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ನ್ಯಾಚುರಲಿ ಯಾವ್ಯಾವ ಪ್ಲಾಂಟ್ಗಳು ಬರುತ್ತೆ, ಸಹಜವಾಗಿ ಯಾವ್ದಾದ್ರು ಒಂದು ಗಿಡ ಬೆಳೀತಾ ಇದೆ ಅಂತಾದ್ರೆ ಅಂಥ ಗಿಡಗಳನ್ನ ಹತ್ತಿರದಲ್ಲಿ, ವೆರಿ ಕ್ಲೋಸ್ ಟುಗೆದರ್, ಅಕ್ಕಪಕ್ಕದಲ್ಲಿ ಹತ್ತಿರದಲ್ಲಿ ನೆಡೋದು. ಅವಾಗ ಏನಾಗುತ್ತೆ, ಅದು ಬಹಳ ಬೇಗ ಬೆಳ್ಕೊಳ್ಳುತ್ತೆ. ಟ್ರೀಸ್ ಗ್ರೋ 10 times faster than usual because they are planted densely. ಈಗಾದಾಗ ಏನಾಗುತ್ತೆ, ಹೀಗೆ ಒಂದೇ ಗಿಡ ನೆಡ್ತಾ ಇದ್ರೆ ಎಷ್ಟು ಬೇಗ ಬೆಳೀತಾ ಇತ್ತೋ, ಆದ್ರೆ ಈ ಮಿಯಾವಾಕಿ ಟೆಕ್ನಿಕ್ ಅನ್ನ ಯೂಸ್ ಮಾಡಿಕೊಂಡು ನಾವು ಬೆಳೆಸ್ತೀವಲ್ವಾ, ಅದು 10 ಪಟ್ಟು ಹೆಚ್ಚು ವೇಗದಲ್ಲಿ ಬೆಳೆಯುತ್ತೆ. ಅಡ್ವಾಂಟೇಜಸ್ ಏನೇನು ಅಂತಂದ್ರೆ, ಎನ್ವೈರನ್ಮೆಂಟಲ್ ಬೆನಿಫಿಟ್ಸ್. ಇಟ್ ಇಂಪ್ರೂವ್ ಸಾಯಿಲ್ ಕ್ವಾಲಿಟಿ, ಮಣ್ಣಿನ ಗುಣಮಟ್ಟ ಇದರಿಂದ ಹೆಚ್ಚಾಗುತ್ತೆ. ಮೇಕಿಂಗ್ ದ ಗ್ರೌಂಡ್ ಹೆಲ್ದಿಯರ್, ಅದರಿಂದ ಭೂಮಿಯ ಒಂದು ಫಲವತ್ತತೆ ಹೆಚ್ಚಾಗುತ್ತೆ. ಇಟ್ ಹೆಲ್ಪ್ಸ್ ದಿ ಎನ್ವೈರನ್ಮೆಂಟ್ ಬೈ ಅಬ್ಸಾರ್ಬಿಂಗ್ ಮೋರ್ ಕಾರ್ಬನ್ ಹಾರ್ಮ್ಫುಲ್ ಗ್ಯಾಸ್. ಇದೇನ್ ಮಾಡುತ್ತೆ, ಈ ಒಂದು ಗಿಡಗಳು ವಾತಾವರಣದಲ್ಲಿ ಹೆಚ್ಚಾಗಿರುವ ಕಾರ್ಬನ್ ಪ್ರಮಾಣವನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಂಡ್ ರೆಡ್ಯೂಸಿಂಗ್ ಪೊಲ್ಯೂಷನ್, ಮಾಲಿನ್ಯವನ್ನು ಕಡಿಮೆ ಮಾಡುತ್ತೆ ಇನ್ ದ ಏರ್ ಅಂಡ್ ವಾಟರ್. ದ ಡೆನ್ಸ್ ಫಾರೆಸ್ಟ್ ಆಲ್ಸೋ ಹೆಲ್ಪ್ ಇನ್ ರೆಡ್ಯೂಸಿಂಗ್ ಡಸ್ಟ್, ಬ್ಯಾಡ್ ಸ್ಮೆಲ್ಸ್ ಅಂಡ್ ಪ್ರಿವೆಂಟಿಂಗ್ ಸಾಯಿಲ್ ಎರೋಷನ್. ಇಂಥ ದಟ್ಟವಾದ ಕಾಡುಗಳಿಂದಾಗಿ ಡಸ್ಟ್ ಅಂದ್ರೆ ಬೇರೆ ಬೇರೆ ಧೂಳು, ಮತ್ತೆ ಬೇರೆ ಬೇರೆ ಬ್ಯಾಡ್ ಸ್ಮೆಲ್ಗಳು, ಮತ್ತೆ ಪ್ರಿವೆಂಟಿಂಗ್ ಸಾಯಿಲ್ ಎರೋಷನ್, ಮಣ್ಣಿನ ಸವಕಳಿಯನ್ನು ಸಹ ನಾವು ಇದರಿಂದ ತಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅರ್ಬನ್ ಬೆನಿಫಿಟ್ಸ್, ಮುಖ್ಯವಾಗಿ ನಗರ ಪ್ರದೇಶಗಳಿಗೆ ಏನೇನು ಒಳ್ಳೆಯದು ಅಂತಂದ್ರೆ, ಇಟ್ ಕ್ಯಾನ್ ಟರ್ನ್ ಪೊಲ್ಯೂಟೆಡ್ ಆರ್ ಎಂಪ್ಟಿ ಲ್ಯಾಂಡ್ಸ್ ಇನ್ ಸಿಟೀಸ್ ಇಂಟು ಗ್ರೀನ್ ಸ್ಪೇಸಸ್. ಯಾವುದೋ ಒಂದು ಪ್ರದೇಶ ಭೂ ಮಾಲಿನ್ಯ ಆಗಿರೋದು ಅಥವಾ ಎಂಪ್ಟಿ ಲ್ಯಾಂಡ್ಗಳು, ಖಾಲಿ ಬಿದ್ದಿರೋ ಭೂಮಿಗಳನ್ನ ನಾವು ಗ್ರೀನ್ ಸ್ಪೇಸ್ಗಳಾಗಿ, ಉತ್ತಮ ಪರಿಸರ ವ್ಯವಸ್ಥೆಗಳ ಮೂಲಕ ನಾವು ಏನ್ ಮಾಡಬಹುದು, ಒಂದು ಕಾಡನ್ನ ಚಿಕ್ಕ ಪ್ರದೇಶದಲ್ಲಿ ಇದರಿಂದ ತಯಾರು ಮಾಡಬಹುದು. ಇಟ್ ಹೆಲ್ಪ್ಸ್ ಮ್ಯಾನೇಜ್ ಇಂಡಸ್ಟ್ರಿಯಲ್ ವೇಸ್ಟ್ ಅಂಡ್ ಮೇಕ್ಸ್ ದಿ ಏರಿಯಾ ಕ್ಲೀನರ್. ಇದರಿಂದ ಇಂಡಸ್ಟ್ರಿಗಳಿಂದ ಬರುತ್ತಲ್ವಾ ವೇಸ್ಟ್ಗಳು, ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಆ ಒಂದು ಪ್ರದೇಶ ಇನ್ನಷ್ಟು ಕ್ಲೀನ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಪ್ರಮೋಟಿಂಗ್ ಎಕಾಲಜಿಕಲ್ ಬ್ಯಾಲೆನ್ಸ್. ದಿಸ್ ಟೆಕ್ನಿಕ್ ಹೆಲ್ಪ್ಸ್ ಕ್ರಿಯೇಟ್ ಫಾರೆಸ್ಟ್ ಫಾಸ್ಟರ್ ಅಂಡ್ ಬ್ರಿಂಗ್ಸ್ ಬ್ಯಾಕ್ ಅ ಹೆಲ್ದಿ ಬ್ಯಾಲೆನ್ಸ್ ಟು ದಿ ಎನ್ವೈರನ್ಮೆಂಟ್. ಮೊದಲೇ ಹೇಳಿದಾಗೆ ಬಹಳ ವೇಗದಲ್ಲಿ ಇಲ್ಲಿ ಕಾಡು ಬೆಳೆಯುತ್ತೆ, ಹೀಗಾಗಿ ಪರಿಸರದಲ್ಲಿ ಸಮತೋಲಿತ ವಾತಾವರಣವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಹಲವಾರು ರೀತಿಯ ಉಪಯೋಗಗಳನ್ನ ನಾವು ಪಡ್ಕೋಬಹುದು. ಯಾವ ಟೆಕ್ನಿಕ್ ಇದು? ಮಿಯಾವಾಕಿ ಟೆಕ್ನಿಕ್. ಮುಂದಿನ ವಿಷಯ, ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್. The Prime Minister of India lauded the successful completion of the Genome India project, calling it a historic step in India's research landscape. Genome India project ಕಂಪ್ಲೀಟ್ ಆಗಿರೋದ್ರ ಬಗ್ಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಶುಭಾಶಯವನ್ನು ಕೋರಿದ್ದಾರೆ. ವಾಟ್ ಇಸ್ ದಿ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್? ಈ ಹಿನ್ನೆಲೆಯಲ್ಲಿ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. The Genome India project started in January 2020 to study and understand genetic makeup DNA of people in India. ಭಾರತದಲ್ಲಿರುವ ವ್ಯಕ್ತಿಗಳ ಅಥವಾ ಎಲ್ಲ ಜನರ ಜೆನೆಟಿಕ್ ಮೇಕಪ್ ಹೇಗಿದೆ, DNA ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಈ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಅನ್ನ 2020 ಜನವರಿಯಲ್ಲಿ ಪ್ರಾರಂಭಿಸ್ತಾರೆ. ಇಟ್ಸ್ ಅ ಬಿಗ್ ರಿಸರ್ಚ್ ಪ್ರಾಜೆಕ್ಟ್ ಫಂಡೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ದೊಡ್ಡ ಪ್ರಾಜೆಕ್ಟ್ ಇದು, ಇದಕ್ಕೆ ಹಣಕಾಸಿನ ಸಹಾಯವನ್ನು ನೀಡಿದ್ದು ಸರ್ಕಾರ. ಇಟ್ ಇನ್ವಾಲ್ವ್ಸ್ ಮೆನಿ ಇನ್ಸ್ಟಿಟ್ಯೂಷನ್ ವರ್ಕಿಂಗ್ ಟುಗೆದರ್. ಇದರಲ್ಲಿ ತುಂಬಾ ಬೇರೆ ಬೇರೆ ಸಂಸ್ಥೆಗಳು ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡ್ತಿದ್ವಿ. ದ ಮೇನ್ ಗೋಲ್ ಇಸ್ ಟು ಲರ್ನ್ ಅಬೌಟ್ ಜೆನೆಟಿಕ್ ಡೈವರ್ಸಿಟಿ ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್. ನಮ್ಮ ದೇಶದ ಪಾಪ್ಯುಲೇಷನ್ ಅಂದ್ರೆ ಇಡೀ ಜನಸಂಖ್ಯೆಯಲ್ಲಿ ಯಾವ್ಯಾವ ರೀತಿಯ ಜೆನೆಟಿಕ್ ಜೀನ್ಗಳ ವೈವಿಧ್ಯತೆಗಳು ಎದುರಾಗಿದೆ ಅಂತ ಇದರಲ್ಲಿ ನಾವು ಸ್ಟಡಿ ಮಾಡ್ತೇವೆ. ವಿಚ್ ಹೆಲ್ಪ್ಸ್ ಇಂಪ್ರೂವಿಂಗ್ ಹೆಲ್ತ್ ಕೇರ್ ಅಂಡ್ ಮೆಡಿಸಿನ್. ಜೀನನ್ನ ಅಧ್ಯಯನ ಮಾಡೋದ್ರಿಂದ ಬೇರೆ ಬೇರೆ ಹೆಲ್ತ್ ಕೇರ್ಗೆ, ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಮತ್ತು ಮೆಡಿಸಿನ್ಗೆ ಸಂಬಂಧಿಸಿದ ಹಾಗೆ ಹಲವಾರು ರೀತಿಯ ಅಭಿವೃದ್ಧಿಗಳನ್ನ ಸಾಧಿಸಬಹುದು. ಮೇನ್ ಗೋಲ್ಸ್ ಆಫ್ ದಿ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್. ಏನೇನು ಇದರ ಮುಖ್ಯ ಉದ್ದೇಶಗಳು ಅಂತಂದ್ರೆ, ಕ್ಯಾಟಲಾಗ್ ಜೆನೆಟಿಕ್ ವೇರಿಯೇಷನ್ಸ್, ಅಂದ್ರೆ ಸರಿಯಾಗಿ ಅದನ್ನ ಕ್ಲಾಸಿಫಿಕೇಶನ್ ಮಾಡೋದು. ದ ಪ್ರಾಜೆಕ್ಟ್ ಲುಕ್ಸ್ ಅಟ್ ಡಿಫರೆಂಟ್ ಟೈಪ್ಸ್ ಆಫ್ ಜೆನೆಟಿಕ್ ಚೇಂಜಸ್ ಇನ್ ಪೀಪಲ್, ಲೈಕ್ ಕಾಮನ್ ಚೇಂಜಸ್, ರೇರ್ ಚೇಂಜಸ್ ಅಂಡ್ ಸ್ಪೆಸಿಫಿಕ್ ಜೆನೆಟಿಕ್ ಮಾರ್ಕರ್ಸ್. ಜನರ ಎಲ್ಲ ಒಂದು ಜೀನ್ಗಳ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಕಾಮನ್ ಚೇಂಜಸ್ ಏನಾಗಿದೆ, ಯಾವ ರೀತಿ ಬದಲಾವಣೆಗಳಿದೆ, ಮತ್ತೆ ಯಾವುದು ಬಹಳ ಕಡಿಮೆ ಚೇಂಜಸ್ಗಳಾಗಿದೆ, ರೇರ್ ಚೇಂಜಸ್,
ಅಂದ್ರೆ ಚೇಂಜಸ್ ಯಾವುದು ಹೆಚ್ಚಿದೆ ಮತ್ತು ಯಾವುದು ಕಡಿಮೆ ಇದೆ. ಅಂಡ್ ಸ್ಪೆಸಿಫಿಕ್ ಜೆನೆಟಿಕ್ ಮಾರ್ಕರ್ಸ್, ಪ್ರತಿ ವಂಶದಲ್ಲೂ ಏನಾದರೂ ಸ್ಪೆಸಿಫಿಕ್ ಆದ ಜೆನೆಟಿಕ್ ಮಾರ್ಕರ್ಗಳು ಕಂಡು ಬರ್ತಾ ಇವೆಯಾ ಅನ್ನೋದನ್ನ ಪ್ರಾಜೆಕ್ಟ್ ಪರಿಶೀಲನೆ ಮಾಡುತ್ತೆ. Create a reference panel. The project aims to build a genetic reference for Indian people, which will help in future research and medical studies. ಮೊದಲೇ ಹೇಳಿದ ಹಾಗೆ ನಮ್ಮ ದೇಶದ ಜನರಿಗೆ ಸಂಬಂಧಿಸಿದ ಹಾಗೆ ಒಂದು ಜೆನೆಟಿಕ್ ರೆಫರೆನ್ಸ್ ಅನ್ನ ಇದು ಬಿಲ್ಡ್ ಮಾಡುತ್ತೆ. ಅದರಿಂದ ಮುಂದೆ ರಿಸರ್ಚ್ ಮಾಡಲಿಕ್ಕೆ ಮತ್ತೆ ಮೆಡಿಕಲ್ ಸ್ಟಡೀಸ್ಗಳಿಗೆ ಹೆಲ್ಪ್ ಆಗುತ್ತೆ. Affordable research tools. Also working to create cheap tools for genetic research and testing, making it easier and more affordable to study genetics. ಇದರಿಂದ ಕೆಲವೊಂದು ಕೈಗೆಟುಕುವ ದರದ ಟೂಲ್ಗಳನ್ನ ಸಾಧನಗಳನ್ನ ಸಹ ತಯಾರಿಸಲಿಕ್ಕೆ ಸಹಾಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಈ ಜೆನೆಟಿಕ್ ಅನ್ನು ಸ್ಟಡಿ ಮಾಡಲಿಕ್ಕೆ ಇದರಿಂದ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುತ್ತೆ. ಕ್ರಿಯೇಟ್ ಅ ಬಯೋ ಬ್ಯಾಂಕ್. ದ ಪ್ರಾಜೆಕ್ಟ್ ಸ್ಟೋರ್ಸ್ DNA ಅಂಡ್ ಪ್ಲಾಸ್ಮಾ ಸ್ಯಾಂಪಲ್ಸ್, ಬ್ಲಡ್ ಸ್ಯಾಂಪಲ್ ಅಂತ ಕರಿತೇವೆ, ಫಾರ್ ಫ್ಯೂಚರ್ ರಿಸರ್ಚ್. ಈ ಪ್ರಾಜೆಕ್ಟ್ ನಲ್ಲಿ DNA ಮತ್ತೆ ಪ್ಲಾಸ್ಮಾ ಸ್ಯಾಂಪಲ್ಗಳನ್ನ ಸ್ಟೋರ್ ಮಾಡ್ತಾರೆ. ಇದರಿಂದ ಮುಂದೆ ಯಾವಾಗಲಾದ್ರೂ ರಿಸರ್ಚ್ ಮಾಡಬೇಕಾದ್ರೆ ಅದರಿಂದ ಸಹಾಯ ಆಗುತ್ತೆ. ಕೀ ಹೈಲೈಟ್ ಆಫ್ ದಿ ಪ್ರಾಜೆಕ್ಟ್, ಇದರ ಮುಖ್ಯ ಅಂಶಗಳು ಏನೇನು ಅಂತಂದ್ರೆ, ಜೀನೋಮ್ ಸೀಕ್ವೆನ್ಸಿಂಗ್. ದ ಪ್ರಾಜೆಕ್ಟ್ ಸಕ್ಸಸ್ಫುಲಿ ಸೀಕ್ವೆನ್ಸ್ ದಿ DNA ಆಫ್ 10,074 ಪೀಪಲ್ ಫ್ರಮ್ 99 ಡಿಫರೆಂಟ್ ಎಥ್ನಿಕ್ ಗ್ರೂಪ್ಸ್ ಅಕ್ರಾಸ್ ಇಂಡಿಯಾ. ಏನ್ ಮಾಡಿದೆ, ಸುಮಾರು 10,074 ಜನರ ಜೀನೋಮ್ ಸೀಕ್ವೆನ್ಸ್ ಅನ್ನ ಸ್ಟಡಿ ಮಾಡ್ತಾ ಇದ್ದಾರೆ, ಅದನ್ನ ಸೀಕ್ವೆನ್ಸ್ ಮಾಡಿದ್ದಾರೆ. ಸುಮಾರು 99 ಡಿಫರೆಂಟ್ ಎಥ್ನಿಕ್ ಗ್ರೂಪ್ಗಳಿಂದ, ಬೇರೆ ಬೇರೆ 99 ಜನಾಂಗಗಳ ಮನುಷ್ಯರ DNA ಅನ್ನ ಇದರಲ್ಲಿ ಸ್ಟಡಿ ಮಾಡಿದ್ದಾರೆ. Genetic database. All the genetic data collected is safely stored in a secure database in Faridabad, Haryana, and is available to researchers all over the world. ಈ ಒಂದು ಸ್ಟಡಿ ಮಾಡಿದಾರಲ್ವಾ, ಆ ಎಲ್ಲ ಮಾಹಿತಿಯನ್ನ ಫರೀದಾಬಾದ್ ಹರಿಯಾಣದಲ್ಲಿ ಏನ್ ಮಾಡಿದ್ದಾರೆ, ಒಂದು ಡಾಟಾಬೇಸ್ ನಲ್ಲಿ ಸ್ಟೋರ್ ಮಾಡಿದ್ದಾರೆ ಸುರಕ್ಷಿತವಾಗಿ. ಅದನ್ನ ಭವಿಷ್ಯದ ಬೇರೆ ಬೇರೆ ರಿಸರ್ಚ್ಗಳಿಗೆ ಮತ್ತೆ ಜಗತ್ತಿನೆಲ್ಲೆಡೆ ಅದನ್ನ ಯೂಸ್ ಮಾಡಲಿಕ್ಕೆ ಅವಕಾಶ ನೀಡಲಾಗಿದೆ. ಪಬ್ಲಿಕ್ ಹೆಲ್ತ್ ಬೆನಿಫಿಟ್ಸ್, ಮುಖ್ಯವಾಗಿ ಜನರ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ, ದ ಪ್ರಾಜೆಕ್ಟ್ ಹ್ಯಾಸ್ ಡಿಸ್ಕವರ್ಡ್ unique genetic variations that could help in understanding diseases and improving treatments. ಇದರಿಂದಾಗಿ ಏನ್ ಸಿಕ್ತು ನಮಗೆ, ಯುನಿಕ್ ಜೆನೆಟಿಕ್ ವೇರಿಯೇಷನ್. ಒಂದು ಪ್ರತಿ ವ್ಯಕ್ತಿಯಲ್ಲಿ ಬೇರೆ ಬೇರೆ ಯುನಿಕ್ ಆದ ವಿಶಿಷ್ಟವಾದ ಜೆನೆಟಿಕ್ ವೇರಿಯೇಷನ್ಗಳು ಹೇಗೆ ಕಂಡು ಬರ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇದು ಮುಂದೆ ಡಿಸೀಸ್ ಅಂತಂದ್ರೆ ಟ್ರೀಟ್ಮೆಂಟ್ಗಳಿಗೆ ಮತ್ತೆ ಬೇರೆ ಬೇರೆ ಜೆನೆಟಿಕ್ ಮತ್ತೆ ಇನ್ಫೆಕ್ಷನ್ಸ್ ಡಿಸೀಸ್ಗಳನ್ನ ಸರಿಯಾಗಿ ನಾವು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಫೇಸ್ 1 ಅನಾಲಿಸಿಸ್ ಅಲ್ಲಿ ಏನಾಯ್ತು ಅಂತಂದ್ರೆ, ಇನ್ ದ ಫಸ್ಟ್ ಫೇಸ್ ಪ್ರಾಜೆಕ್ಟ್ ಲುಕ್ಡ್ ಕ್ಲೋಸ್ಲಿ at 5750 samples and found some rare genetic changes specific to Indian population. ಮೊದಲನೇ ಫೇಸ್ ಅಲ್ಲಿ ಸುಮಾರು 5750 ಜನರ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಭಾರತೀಯರಿಗೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಬೇರೆ ಎಲ್ಲೂ ಕಂಡು ಬರದಂತ ಕೆಲವೊಂದು ರೇರ್ ಜೆನೆಟಿಕ್ ಚೇಂಜಸ್ಗಳು ಭಾರತೀಯರಲ್ಲಿ ಕಂಡು ಬರ್ತಾ ಇತ್ತು. ಇವಿಷ್ಟು ಈ ಒಂದು ಜೀನೋಮ್ ಪ್ರಾಜೆಕ್ಟಿನ ಮುಖ್ಯ ಅಂಶಗಳು. ಮುಂದೆ ಆಂಜಿ ಖಾಡ್ ಬ್ರಿಡ್ಜ್, ಇದು ಇಂಡಿಯಾಸ್ ಫಸ್ಟ್ ಕೇಬಲ್ ಸ್ಟೇಟ್ ರೈಲ್ ಬ್ರಿಡ್ಜ್. ಇಲ್ಲಿ ಕಾಣ್ತಾ ಇದೆಯಲ್ವಾ, ಕೇಬಲ್ ನ ಮೂಲಕ ತಯಾರು ಮಾಡಿದಂತ ಬ್ರಿಡ್ಜ್, ಭಾರತದ ಮೊದಲ ಕೇಬಲ್ ಸ್ಟೇಲ್ ರೈಲ್ ಬ್ರಿಡ್ಜ್. ಇದು ಲೊಕೇಟೆಡ್ ಇನ್ ರಿಯಾಸಿ, ಜಮ್ಮು ಕಾಶ್ಮೀರ್, ಪಾರ್ಟ್ ಆಫ್ ದಿ ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲ್ ಲಿಂಕ್ ಪ್ರಾಜೆಕ್ಟ್. ಇದು ಎಲ್ಲಿದೆ, ಇದು ರಿಯಾಸಿ, ಜಮ್ಮು ಕಾಶ್ಮೀರದಲ್ಲಿ. ಬಿಲ್ಟ್ ಓವರ್ ದಿ ಆಂಜಿ ರಿವರ್, ಚೀನಾಬ್ ಟ್ರಿಬ್ಯೂಟರಿ, ಚೀನಾಬ್ ನದಿಯ ಒಂದು ಉಪನದಿಯಾದಂತಹ ಆಂಜಿ ರಿವರ್ ಮೇಲೆ ಇದನ್ನ ಕಟ್ಟಿದ್ದಾರೆ. ಎಂಜಿನಿಯರಿಂಗ್ ಹೈಲೈಟ್ಸ್, ಇದರ ಲೆಂತ್ ಎಷ್ಟಿದೆ, 725.5 ಮೀಟರ್. ವಿತ್ ಸ್ಟ್ಯಾಂಡ್ಸ್ ವಿಂಡ್ಸ್ ಅಪ್ ಟು 213 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಸುಮಾರು 213 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇರುವಂತಹ ಗಾಳಿಯನ್ನು ಸಹ ಇದು ತಡ್ಕೊಳ್ಳುತ್ತೆ. ಸಪೋರ್ಟ್ಸ್ ಟ್ರೈನ್ಸ್ ಎಟ್ 100 ಕಿಲೋಮೀಟರ್ ಅವರ್. ಅಂದ್ರೆ ಇದರ ಮೇಲೆ ಸುಮಾರು 100 ಕಿಲೋಮೀಟರ್ ವೇಗದಲ್ಲಿ, ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಟ್ರೈನ್ಗಳು ಸಂಚರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಡಿಸೈನ್ ಟು ಟ್ಯಾಕಲ್ ಸೀಸ್ಮಿಕ್ ಆಕ್ಟಿವಿಟಿ ಅಂಡ್ ಫ್ರೆಜೈಲ್ ಟೆರೇನ್. ಮುಖ್ಯವಾಗಿ ಸೀಸ್ಮಿಕ್ ಆಕ್ಟಿವಿಟಿ ಅಂದ್ರೆ ಭೂಕಂಪಕ್ಕೆ ಸಂಬಂಧಿಸಿದ ಬೇರೆ ಬೇರೆ ದುರ್ಘಟನೆಗಳನ್ನ ಟ್ಯಾಕಲ್ ಮಾಡೋದು ಮತ್ತೆ ದುರ್ಬಲವಾದ ಆ ಪ್ರದೇಶವನ್ನ ಹ್ಯಾಂಡಲ್ ಮಾಡೋದಕ್ಕೆ ಇದನ್ನ ಡಿಸೈನ್ ಮಾಡಿದ್ದಾರೆ. ಇನ್ನು ನ್ಯಾಷನಲ್ ಆಂಥಮ್ ಬಗ್ಗೆ ಒಂದು ಸುದ್ದಿ ಇದೆ. ದ ಗವರ್ನರ್ ಆಫ್ ತಮಿಳುನಾಡು ಲೆಫ್ಟ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ವಿತೌಟ್ ಡೆಲಿವರಿಂಗ್ ಇಸ್ ಕಸ್ಟಮರಿ ಅಡ್ರೆಸ್ ಆನ್ ದಿ ಓಪನಿಂಗ್ ಡೇ ಆಫ್ ದಿ 2025 ಸೆಷನ್, ಸೈಟಿಂಗ್ ನಾನ್ ಪ್ಲೇಯಿಂಗ್ ಆಫ್ ದಿ ನ್ಯಾಷನಲ್ ಆಂಥಮ್ ಬಿಫೋರ್ ಹಿಸ್ ಸ್ಕೆಡ್ಯೂಲ್ಡ್ ಅಡ್ರೆಸ್. ತಮಿಳುನಾಡಿನಲ್ಲಿ ಅಲ್ಲಿನ ಗವರ್ನರ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅವರ ಸ್ಪೀಚ್ ಇತ್ತು, ಆದ್ರೆ ಅದಕ್ಕಿಂತ ಮೊದಲು ನ್ಯಾಷನಲ್ ಆಂಥಮ್ ಅನ್ನ ಪ್ಲೇ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಆ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಬಿಟ್ಟು ಹೊರನಡೆದಿದ್ದಾರೆ. ದಿಸ್ ಹ್ಯಾಸ್ ಟ್ರಿಗರ್ ಡಿಸ್ಪ್ಯೂಟ್ ಓವರ್ ಸೆರೆಮೋನಿಯಲ್ ಪ್ರಾಕ್ಟೀಸಸ್ ಫಾಲೋಡ್ ಇನ್ ದ ಸ್ಟೇಟ್ ಲೆಜಿಸ್ಲೇಚರ್. ಹೀಗಾಗಿ ಆ ಒಂದು ದೇಶದ ರಾಷ್ಟ್ರಗೀತೆಗೆ ಸಂಬಂಧಿಸಿದ ಹಾಗೆ ತಮಿಳುನಾಡಿನಲ್ಲಿ ಯಾವ ರೀತಿ ಸರಿಯಾಗಿ ಅದನ್ನ ಪಾಲನೆ ಮಾಡ್ತಿಲ್ಲ ಅನ್ನೋದು ಕುರಿತು ಕೆಲವೊಂದು ವಿವಾದಗಳು ಎದ್ದಿವೆ. ಇದರ ಹಿನ್ನೆಲೆಯಲ್ಲಿ ನಾವು ನ್ಯಾಷನಲ್ ಆಂಥಮ್ ಮತ್ತೆ ನ್ಯಾಷನಲ್ ಸಾಂಗ್ ಬಗ್ಗೆ ತಿಳ್ಕೊಳ್ಳೋಣ.
ಸಾಂಗ್ ಜನಗಣ ಮನ ನ್ಯಾಷನಲ್ ಆಂಥೆಮ್ ಅಂತ ಕರೀತೇವೆ. ಕಂಪೋಸ್ಡ್ ಒರಿಜಿನಲಿ ಇನ್ ಬಾಂಗ್ಲಾ ಬೈ ರವೀಂದ್ರನಾಥ್ ಟ್ಯಾಗೋರ್. 1911ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆಯಾದ ಜನಗಣ ಮನವನ್ನ ರಚಿಸ್ತಾರೆ. ಅದಕ್ಕೆ ನಾವು ರಾಷ್ಟ್ರಗೀತೆ ನ್ಯಾಷನಲ್ ಆಂಥಮ್ ಅಂತ ಕರಿತೇವೆ. ಇಟ್ ವಾಸ್ ಅಡಾಪ್ಟೆಡ್ ಇನ್ ಇಟ್ಸ್ ಹಿಂದಿ ವರ್ಷನ್ ಆಸ್ ದಿ ನ್ಯಾಷನಲ್ ಆಂಥಮ್ ಆಫ್ ಇಂಡಿಯಾ. ಅದರ ಹಿಂದಿ ವರ್ಷನ್ ಅನ್ನ ರಾಷ್ಟ್ರಗೀತೆ ಅಂತ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಇಟ್ ವಾಸ್ ಫಸ್ಟ್ ಸಂಗ್ ಆನ್ 27th December 1911 ಅಟ್ ದಿ ಕಲ್ಕತ್ತಾ ಸೆಷನ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಯಾವಾಗ ಇದನ್ನ ಮೊದಲ ಬಾರಿ ಹಾಡಲಾಯಿತು? 27ನೇ ಡಿಸೆಂಬರ್ 1911ರಂದು ಕಲ್ಕತ್ತಾದ ಕಾಂಗ್ರೆಸ್ ಸೆಷನ್ ನಲ್ಲಿ. ಈಗ ಇನ್ನೊಂದು ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ, ಕನ್ನಡದಲ್ಲಿ ಇದಕ್ಕೆ ರಾಷ್ಟ್ರೀಯ ಗಾನ ಅಂತ ಕರೀತಾರೆ ಅಂತ ಅನ್ಸುತ್ತೆ. ಒಂದು ರಾಷ್ಟ್ರಗೀತೆ, ಇನ್ನೊಂದು ರಾಷ್ಟ್ರೀಯ ಗಾನ. ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ ಯಾವುದು? ವಂದೇ ಮಾತರಂ, ರಿಟನ್ ಬೈ ಬಂಕಿಮ್ ಚಂದ್ರ ಚಟರ್ಜಿ. ಬಂಕಿಮ್ ಚಂದ್ರ ಚಟರ್ಜಿ ಅವರು ಇದನ್ನ ರಚಿಸಿದ್ದಾರೆ. ಸಾಂಗ್ ವಾಸ್ ಫಸ್ಟ್ ರಿಟನ್ ಇನ್ 1870. ಮೊದಲ ಬಾರಿಗೆ ಫಸ್ಟ್ ಯಾವಾಗ ಬರೆದಿದ್ದು? 1870ರಲ್ಲಿ. ಲೇಟರ್ ಇನ್ಕ್ಲೂಡೆಡ್ ಇನ್ ಹಿಸ್ ನೋವೆಲ್ ಆನಂದ ಮಠ ಇನ್ 1882. ಮೊದಲು ಅವರು 1870ರಲ್ಲಿ ಇದನ್ನ ಬರೆದಿದ್ದಾರೆ. ನಂತರ 1882ರಲ್ಲಿ ಅವರ ಕಾದಂಬರಿ ಆನಂದ ಮಠದಲ್ಲಿ ಇದನ್ನ ಅವರು ಸೇರಿಸಿದ್ದಾರೆ. ಇಟ್ ವಾಸ್ ಫಸ್ಟ್ ಸಂಗ್ ಎಟ್ ದಿ 1896 INC ಸೆಷನ್. ಇದನ್ನ 1896ರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ ನಲ್ಲಿ ಇದನ್ನ ಮೊದಲ ಬಾರಿಗೆ ಹಾಡಲಾಯಿತು. ಇಟ್ ಈಸ್ ಅ ಪ್ಯಾಟ್ರಿಯಾಟಿಕ್ ಹಿಮ್, ದೇಶಭಕ್ತಿ ಗೀತೆ ಇದು. ಇಟ್ ರೆಪ್ರೆಸೆಂಟ್ಸ್ ರೆವರೆನ್ಸ್ ಫಾರ್ ಮದರ್ ಇಂಡಿಯಾ ಅಂಡ್ ವಾಸ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಡ್ಯೂರಿಂಗ್ ದಿ ಇಂಡಿಯಾ ಸ್ಟ್ರಗಲ್ ಫಾರ್ ಫ್ರೀಡಮ್. ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದೊಂದು ಸ್ಫೂರ್ತಿದಾಯಕ ಗೀತೆಯಾಗಿತ್ತು. Both national song and national anthem of India were adopted by the Constituent Assembly on 24th January 1950. ಇದು ಇಂಪಾರ್ಟೆಂಟ್. 24ನೇ ಜನವರಿ 1950ರಂದು ಎರಡನ್ನ, ಅಂದ್ರೆ ನ್ಯಾಷನಲ್ ಸಾಂಗ್ ಅನ್ನು ಸಹ ಮತ್ತೆ ನ್ಯಾಷನಲ್ ಆಂಥಮ್ ಅನ್ನ, ಇದೆರಡನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನ್ ಮಾಡ್ಕೊಳ್ಳುತ್ತೆ? ಅಡಾಪ್ಟ್ ಮಾಡ್ಕೊಂಡಿದೆ. ಕೆಲವು ವರ್ಷಗಳ ಹಿಂದೆ ಒಂದು ಸುದ್ದಿ ಬಂದಿತ್ತು, ಪ್ಲೇಯಿಂಗ್ ನ್ಯಾಷನಲ್ ಆಂಥಮ್ ಇನ್ ಸಿನಿಮಾಸ್, ಅಂದ್ರೆ ಥಿಯೇಟರ್ಗಳಲ್ಲಿ ರಾಷ್ಟ್ರಗೀತೆಯನ್ನ ಹಾಕ್ಬೇಕಾ ಅಥವಾ ಅದನ್ನ ಹಾಡ್ಬೇಕಾ ಅನ್ನೋದ್ರ ಬಗ್ಗೆ. ಇನ್ ದ ಕೇಸ್ ಆಫ್ ಶ್ಯಾಮ್ ನಾರಾಯಣ್ ಚೌಕ್ಸಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಒಂದು ಕೇಸ್ನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ದ ಸುಪ್ರೀಂ ಕೋರ್ಟ್ ಹ್ಯಾಡ್ ಇನಿಷಿಯಲಿ ಪಾಸ್ಡ್ ಅನ್ ಇಂಟರಿಮ್ ಆರ್ಡರ್. ಮೊದಲು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ನ ಪಾಸ್ ಮಾಡುತ್ತೆ, ಡೈರೆಕ್ಟಿಂಗ್ ಆಲ್ ಸಿನಿಮಾ ಹಾಲ್ಸ್ ಇನ್ ಇಂಡಿಯಾ ಟು ಪ್ಲೇ ನ್ಯಾಷನಲ್ ಆಂಥಮ್ ಬಿಫೋರ್ ಸ್ಟಾರ್ಟ್ ಆಫ್ ಫಿಲ್ಮ್ಸ್. ಸಿನಿಮಾ ಪ್ರದರ್ಶನ ಆಗುವುದಕ್ಕಿಂತ ಮೊದಲು ದೇಶದ ಎಲ್ಲ ಚಿತ್ರಮಂದಿರಗಳು ನ್ಯಾಷನಲ್ ಆಂಥಮ್ ಅನ್ನ, ರಾಷ್ಟ್ರಗೀತೆಯನ್ನ ಹಾಡಬೇಕು ಅಥವಾ ಪ್ಲೇ ಮಾಡಬೇಕು ಅಂತ ಹೇಳುತ್ತೆ. ವಿತ್ ಅಟೆಂಡೀಸ್ ರಿಕ್ವೈರ್ಡ್ ಟು ಸ್ಟ್ಯಾಂಡ್. ಆಗ ಎಲ್ಲ ಆ ಒಂದು ಸಿನಿಮಾ ಹಾಲ್ ನಲ್ಲಿ ಇರುವಂತಹ ಎಲ್ಲರೂ ನಿಂತು ಅದಕ್ಕೆ ಗೌರವ ಸೂಚಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹವೆವರ್, ಇನ್ ಇಟ್ಸ್ ಫೈನಲ್ ಜಡ್ಜ್ಮೆಂಟ್ January 2018, ದ ಕೋರ್ಟ್ ಮಾಡಿಫೈಡ್ ಇಟ್ಸ್ ಸ್ಟ್ಯಾನ್ಸ್. ಆಮೇಲೆ 2018ರಲ್ಲಿ ಕೋರ್ಟ್ ತನ್ನ ನಿಲುವನ್ನು ಬದಲಾಯಿಸುತ್ತೆ, ಸ್ಟೇಟಿಂಗ್ ದಟ್ ದ ಪ್ಲೇಯಿಂಗ್ ಆಫ್ ದಿ ನ್ಯಾಷನಲ್ ಆಂಥಮ್ ಇನ್ ಸಿನಿಮಾ ಹಾಲ್ಸ್ ಪ್ರಯರ್ ಟು ಫಿಲ್ಮ್ಸ್ ಇಸ್ ನಾಟ್ ಮ್ಯಾಂಡೇಟರಿ ಬಟ್ ಆಪ್ಷನಲ್. ಅಂದ್ರೆ ಮೊದಲು ರಾಷ್ಟ್ರಗೀತೆಯನ್ನು ಪ್ರಸಾರ ಮಾಡೋದು ಮ್ಯಾಂಡೇಟರಿ ಅಲ್ಲ, ಕಡ್ಡಾಯ ಅಲ್ಲ, ಆದ್ರೆ ಅವರಿಗೆ ಅವಕಾಶ ಇರುತ್ತೆ. ಆಪ್ಷನಲ್ ಅಂತಂದ್ರೆ ಅವರು ಬೇಕಿದ್ರೆ ಅದನ್ನ ಪಾಲಿಸಬಹುದು ಅಂತ. ಇವತ್ತಿನ ಮುಖ್ಯ ವಿಷಯಗಳು. ಈಗ ಮೇನ್ಸ್ ಪ್ರಾಕ್ಟೀಸ್ಗಾಗಿ ಒಂದು ಕ್ವಶನ್ ಇದೆ. ಹೌ ಡಸ್ ಸೆಕ್ಷನ್ 152 ಆಫ್ ದಿ ಭಾರತೀಯ ನ್ಯಾಯ ಸಂಹಿತ ಇಂಪ್ಯಾಕ್ಟ್ ದಿ ರೈಟ್ ಟು ಫ್ರೀ ಸ್ಪೀಚ್ ಇನ್ ಇಂಡಿಯಾ? ಅನಲೈಸ್ ಇಟ್ಸ್ ಪೊಟೆನ್ಷಿಯಲ್ ಫಾರ್ ಮಿಸ್ಯೂಸ್ ಅಂಡ್ ಪ್ರಪೋಸ್ ಸೇಫ್ ಗಾರ್ಡ್ಸ್ ಟು ಅಡ್ರೆಸ್ ದ ಕನ್ಸರ್ನ್ಸ್. ಮೊದಲೇ ಹೇಳಿದ್ವಲ್ವಾ, ದೇಶದ್ರೋಹ ಕಾಯ್ದೆ ಸೆಕ್ಷನ್ 152 ಭಾರತೀಯ ನ್ಯಾಯ ಸಂಹಿತೆ ಇದು. ಅದು ಭಾರತೀಯರ ಫ್ರೀ ಸ್ಪೀಚ್, ರೈಟ್ ಟು ಸ್ಪೀಚ್ಗೆ ಹೇಗೆ ಅಡ್ಡಿ ಬರ್ತಾ ಇದೆಯಾ ಅಥವಾ ಯಾವ ರೀತಿ ಅದರ ಮೇಲೆ ಪ್ರಭಾವ ಬೀರ್ತಾ ಇದೆ, ಅದನ್ನ ಯಾವ ರೀತಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಮತ್ತೆ ಯಾವ ಸೇಫ್ ಗಾರ್ಡ್ಗಳನ್ನ, ಯಾವ ಕ್ರಮಗಳನ್ನು ನೀವು ಪ್ರಪೋಸ್ ಮಾಡ್ತೀರಿ ಅನ್ನೋದ್ರ ಕುರಿತಾಗಿ ಇದರಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ ಇದೆ. ಹೂ ಅಮಂಗ್ ದ ಫಾಲೋವಿಂಗ್ ಇಸ್ ಅಸೋಸಿಯೇಟೆಡ್ ವಿತ್ ಸಾಂಗ್ಸ್ ಫ್ರಮ್ ಪ್ರಿಸನ್, ಅ ಟ್ರಾನ್ಸ್ಲೇಷನ್ ಆಫ್ ಏನ್ಷಿಯಂಟ್ ಇಂಡಿಯನ್ ರಿಲಿಜಿಯಸ್ ಲಿರಿಕ್ಸ್ ಇನ್ ಇಂಗ್ಲಿಷ್? ಯಾರು ಈ ವ್ಯಕ್ತಿಗಳಲ್ಲಿ ಯಾರು ಈ ಸಾಂಗ್ ಫ್ರಮ್ ಪ್ರಿಸನ್ ಅನ್ನೋದಕ್ಕೆ ಸಂಬಂಧಿಸಿದ್ದಾರೆ ಅಂತ? ಬಾಲಗಂಗಾಧರ್ ತಿಲಕ್, ಜವಾಹರ್ಲಾಲ್ ನೆಹರು, ಮೋಹನ್ದಾಸ್ ಕರಮ್ಚಂದ್ ಗಾಂಧಿ, ಸರೋಜಿನಿ ನಾಯ್ಡು. ಅದಕ್ಕೆ ಉತ್ತರವನ್ನ ಕಮೆಂಟ್ ಮಾಡಿ. ತಿಳಿದ ಇದ್ರೆ ತಿಳ್ಕೊಂಡು ಕಮೆಂಟ್ ಮಾಡಿ. ವೊಕ್ಯಾಬ್ಯುಲರಿ ನೋಡೋದಾದ್ರೆ, ಮೊದಲನೇದು ಕಾರ್ಪ್ಲೆಂಟ್ ಅಂದ್ರೆ ದಪ್ಪ, ಪ್ಲಂಪ್, ಫ್ಲಾಟ್, ರೌಂಡ್ ಅಂತ. ಕಾರ್ಪ್ಲೆಂಟ್ ಕ್ಯಾಟ್ ಸ್ಟ್ರಗಲ್ ಟು ಫಿಟ್ ಇನ್ ಟು ಸ್ಮಾಲ್ ಚೇರ್. ದಪ್ಪವಾದ ಒಂದು ಬೆಕ್ಕು ಕೂರ್ಚೆ ಮೇಲೆ ಕೂತ್ಕೊಳ್ಳಿಕ್ಕೆ ಪರದಾಡ್ತು. ನೆಕ್ಸ್ಟ್ ಬೆರೆಫ್ಟ್ ಅಂದ್ರೆ ವಂಚಿತ. ಬೆರೆವ್ಡ್, ವೀಪಿಂಗ್ ಅಂತ ಅನ್ನೋದಕ್ಕೆ ಸಿನೋನಿಮ್ಗಳಿದೆ. ಆಫ್ಟರ್ ಲೂಸಿಂಗ್ ಹಿಸ್ ಜಾಬ್ ಹಿ ಫೆಲ್ಟ್ ಬೆರೆಫ್ಟ್ ಆಫ್ ಹೋಪ್ ಅಂಡ್ ಡೈರೆಕ್ಷನ್. ಕೆಲಸ ಕಳೆದುಕೊಂಡ ನಂತರ ಅವನಿಗೆ ಆ ಒಂದು ಉತ್ಸಾಹ ಅಥವಾ ಬೇರೆ ಎಲ್ಲಿ ಹೋಗೋದು ಅಂತ ಡೈರೆಕ್ಷನ್ ಸಿಗಲಿಲ್ಲ, ಅವನಿಗೆ ವಂಚಿತನಾದ ಭಾವನೆ ಬಂತು ಅಂತ. ಇನ್ಸಿಸಿವ್ ಅಂದ್ರೆ ಪ್ರಖರವಾದ, ಕನ್ಸೈಸ್, ಪಾಯ್ಗೆಂಟ್, ಸಟಾರಿಕಲ್. ಅಂದ್ರೆ ಹರ್ ಇನ್ಸಿಸಿವ್ ಕಮೆಂಟ್ ಮೇಡ್ ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್. ಅಂದ್ರೆ ಅವಳ ಆ ಒಂದು ಪ್ರಖರವಾದಂತಹ ಒಂದು ಕಮೆಂಟ್ ಏನ್ ಮಾಡ್ತು, ಅದರಿಂದಾಗಿ ಎಲ್ಲರೂ ಪ್ರಾಬ್ಲಮ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಸ್ಟೇಲ್ ಅಂತಂದ್ರೆ ಹಳಸಿದ,
ಡಿಕೇಡ್ ಆಗಿರೋದು ಅಂತ ಹೇಳ್ತೇವಲ್ವಾ ಅದು. ದ ಬ್ರೆಡ್ ಬಿಕೇಮ್ ಸ್ಟೇಲ್ ಆಫ್ಟರ್ ಬೀಯಿಂಗ್ ಲೆಫ್ಟ್ ಔಟ್ ಓವರ್ ನೈಟ್. ಹಿಂದಿನ ದಿನನೇ ಇಟ್ಟಂತಹ ಒಂದು ಬ್ರೆಡ್ ಸ್ಟೇಲ್ ಆಗಿದೆ ಅಂದ್ರೆ ಹಳಸೋಗಿದೆ. ಪರ್ಮಿಯೇಟ್ ಅಂದ್ರೆ ಪ್ರವೇಶಿಸೋದು, ಫಿಲ್ ಅಪ್ ಮಾಡೋದು, ಇಡೀ ರೂಮ್ ಅನ್ನ ತುಂಬಿಕೊಳ್ಳೋದು ಅಥವಾ ಪೆನೆಟ್ರೇಟ್ ಆಗೋದು. ಸ್ಮೆಲ್ ಆಫ್ ಫ್ಲವರ್ಸ್ ಪರ್ಮಿಯೇಟೆಡ್ ದ ಎಂಟೈರ್ ರೂಮ್. ಹೂಗಳ ಒಂದು ಸುಮಧುರವಾದ ವಾಸನೆ ಇಡೀ ರೂಮ್ ಅನ್ನು ಆವರಿಸಿಕೊಳ್ತು, ಇಡೀ ರೂಮ್ ಅನ್ನ ಪ್ರವೇಶಿಸಿತು. ಇಷ್ಟು ಇವತ್ತಿನ ವೊಕ್ಯಾಬುಲರಿ. ಹಾಗಾಗಿ ಇವತ್ತಿನ ವಿಷಯಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇಷ್ಟು ಹೊತ್ತಿನ ತನಕ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.